ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇವತ್ತು ನಾವು ಶಿವರಾತ್ರಿಯ ಇದರಲ್ಲಿ ಉಪಲಕ್ಷ್ಯದಲ್ಲಿ ಶಿವನ ಮಹಿಮೆಗಳ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡೋಣ. ಏಕೆಂದ್ರೆ ಶ್ರೀಮದ್ ಭಾಗವತದಲ್ಲಿ ಒಂದು 12ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬರುತ್ತೆ, ಎಲ್ಲರೂ ನನ್ನಿಂದ ಹೇಳಿ. ಅದು ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷ್ ಅಲ್ಲಿ ಇದೆ, ಹಾಗಾಗಿ ಅದು ಡೈರೆಕ್ಟ್ ಹೇಳ್ತೀನಿ. ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಮಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭುಃ ಪುರಾಣಾನಾಮಿದಂ ತಥಾ. ಈ ಶ್ಲೋಕದಲ್ಲಿ ಹೇಳುತ್ತೆ, ನಿಮ್ನಗಾನಾಂ ಯಥಾ ಗಂಗಾ, ಹರಿಯುವಂತ ನದಿಗಳಲ್ಲಿ ಪುಣ್ಯವಾದದ್ದು ಅಥವಾ ಒಂದು ಉತ್ತಮ ನದಿ ಅಂತಂದ್ರೆ ಗಂಗೆ. ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯಥಾ, ದೇವತೆಗಳಲ್ಲಿ ಎಲ್ಲರಲ್ಲೂ ಶ್ರೇಷ್ಠನಾದನು ಅಂದ್ರೆ ಅಚ್ಯುತ. ವೈಷ್ಣವಾನಾಂ ಯಥಾ ಶಂಭು, ಅಂದ್ರೆ ಇರುವಂತ ವೈಷ್ಣವರಲ್ಲಿ ಎಲ್ಲರಲ್ಲೂ ಶಂಭು ಅಥವಾ ಶಿವ ಉತ್ತಮವಾದ ವೈಷ್ಣವ. ಪುರಾಣಾನಾಂ ಇದಂ ತಥ, ಪುರಾಣಗಳಲ್ಲಿ ಎಲ್ಲ ಪುರಾಣಗಳಲ್ಲಿ ಉತ್ತಮವಾದ ಪುರಾಣಂ ಇದಂ ತಥ. ಇದಂ ಅಂತಂದ್ರೆ ಯಾವ್ದ್ರಲ್ಲಿ ಬರ್ತಾ ಇದೆ? ಇದು ಶ್ರೀಮದ್ ಭಾಗವತದಲ್ಲಿ. ಸೊ ಹಾಗಾಗಿ ಶ್ರೀಮದ್ ಭಾಗವತವನ್ನ ಅಮಲ ಪುರಾಣ ಅಂತ ಕರೀತಾರೆ. ಅದಲ್ಲದೆ ಆ ಭಾಗವತದ ಮೊದಲನೇ ಶುರುನಲ್ಲೇ ಬರುತ್ತೆ, ಇದರಲ್ಲಿ ಯಾವುದೇ ಒಂದು ರೀತಿಯಾದ ತ್ರುಟಿಗಳಿಲ್ಲ ಅಥವಾ ಅದರಲ್ಲಿ ತಪ್ಪುಗಳಿಲ್ಲ, ಮತ್ತೆ ಯಾವುದೇ ಒಂದು ರೀತಿಯಾದ ಮಲ ಅಥವಾ ಏನಂತಾರೆ ಬೇಕಿಲ್ದ ಇರೋ ಯಾವುದೂ ಇಲ್ಲ ಅಂತ ಬರುತ್ತೆ. ಸೊ ಹಾಗಾಗಿ ಅದ್ರಲ್ಲಿ ಇರುವಂತದ್ದೆಲ್ಲದು ಯಾವುದು ನಿಜವಾಗ್ಲೂ ಶ್ರೇಷ್ಠಕರವಾದದ್ದು ಅದು. ಸೊ ಹಾಗಾಗಿ ಅದರಲ್ಲಿ ಬರುತ್ತೆ ವೈಷ್ಣವಾನಾಂ ಯಥಾ ಶಂಭು. ಕೃಷ್ಣ ಕೂಡ ಹೇಳ್ತಾನೆ, ಆರಾಧನಾನಾಂ ಸರ್ವೇಶಾಂ ವಿಷ್ಣುರ್ ಆರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ. ಇದನ್ನ ಶಿವ ಹೇಳೋದು. ಆರಾಧನಾನಾಂ ಸರ್ವೇಶಾಂ ವಿಷ್ಣುರ ಆರಾಧನಂ ಪರಂ, ಇರುವಂತ ಎಲ್ಲ ಆರಾಧನೆಗಳಲ್ಲಿ ತುಂಬಾ ಉತ್ತಮವಾದ ಆರಾಧನೆ ಅಂದ್ರೆ ಯಾವುದು? ವಿಷ್ಣುವಿನ ಆರಾಧನೆ. ತಸ್ಮಾತ್ ಪರತರಂ ದೇವಿ, ಅದಕ್ಕಿಂತನೂ ಉತ್ತಮವಾದದ್ದು ಏನು? ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ. ತದೀಯ ಅಂತಂದ್ರೆ ಭಗವಂತನ ಸಂಪರ್ಕದಲ್ಲಿರುವಂತ ಎಲ್ಲದೂ ಕೂಡ ಅದನ್ನ ತದೀಯ ಅಂತ ಹೇಳ್ತಾರೆ. ಅದರ ಉಪಾಸನೆ, ಅದನ್ನ ನಾವು ಪೂಜೆ ಮಾಡೋದು, ಅದು ಇನ್ನೂ ಶ್ರೇಷ್ಠ ಅಂತ ಶಿವ ಹೇಳ್ತಾನೆ. ಸೊ ಹಾಗಾಗಿ ಇವಾಗ ಈ ಒಂದು ಸಂದರ್ಭದಲ್ಲಿ ಶಿವನ ಬಗ್ಗೆ, ಶಿವನ ತತ್ವದ ಬಗ್ಗೆ, ಮತ್ತೆ ಕೆಲವೊಂದು ಲೀಲೆಗಳ ಬಗ್ಗೆ, ಹೇಗೆ ವೈಷ್ಣವನಾಂ ಯಥಾಶಂಭು, ಹೇಗೆ ಅವನು ವೈಷ್ಣವರಲ್ಲಿ ಉತ್ತಮನಾಗ್ತಾನೆ ಶಿವ ಅಂತ, ಅದ್ರ ಬಗ್ಗೆ ನಾವಿವತ್ತು ಸ್ವಲ್ಪ ಚರ್ಚೆ ಮಾಡೋಣ. ಶಿವ ಮತ್ತೆ ವಿಷ್ಣುವಿನ ಒಂದು ತತ್ವದಲ್ಲಿ, ವಿಷ್ಣು ತತ್ವ ಇದೆ, ಶಿವ ತತ್ವ ಇದೆ. ಅವರಲ್ಲಿ ಅವ್ರು ಯಾರು ಅಥವಾ ಹೇಗೆ ಅಂತ ಬಂದಾಗ ಬ್ರಹ್ಮ ಸಂಹಿತೆಯಲ್ಲಿ ಬರುತ್ತೆ. ಬ್ರಹ್ಮಜಿ ಹೇಳ್ತಾರೆ, ಕ್ಷೀರಂ ಯಥಾದದಿ ವಿಕಾರ ವಿಶೇಷ ಯೋಗಾತ್ ಸಂಜಾಯತೆ ನಹಿ ತತ ಪೃಥಗಸ್ತಿ ಹೇತೋ ಯಃ ಶಂಭುತಾಮಪಿ ತಥಾ ಸಮುಪೈತಿ ಕಾರ್ಯಾದ್ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಇದ್ರಲ್ಲಿ ಹೇಳ್ತಾರೆ, ಈಗ ನಿಮ್ಮನ್ನ ಕೇಳಿದ್ರೆ ಹಾಲು ಮತ್ತೆ ಮೊಸರಿದೆ. ಮೊಸರು ಯಾವ್ದ್ರಿಂದ ಆಗತ್ತೆ? ಹಾಲಿನಿಂದನೇ ಆಗತ್ತೆ. ಆದ್ರೆ ಮೊಸರು ಹಾಲೇನಾ? ಇಲ್ಲ. ಒಂದು ರೀತಿಯಲ್ಲಿ ಹಾಲಿನಿಂದನೇ ಆಗಿರೋದು, ಒಂದ್ ರೀತಿ ಹೌದು, ಅದು ಹಾಲಿನ ಒಂದು ಏನಂದ್ರೆ
ಪ್ರತಿರೂಪ ಅಂತ ಹೇಳ್ಬೋದು. ಆದ್ರೆ ಅದು ಹಾಲಲ್ಲ ಒಂದು ರೀತಿಯಲ್ಲಿ. ಆದ್ರೆ ಮೂಲ ಯಾವುದು? ಅದಕ್ಕೆ ಮೊಸರಿಗೆ ಹಾಲು. ಸೊ ಅದೇ ರೀತಿಯಾಗಿ ಶಿವ ಕೂಡ ಯಾರು ಅಂತಂದ್ರೆ ವಿಷ್ಣುವಿನ ಪ್ರತಿರೂಪ. ಯಾವಾಗ ಮಹಾವಿಷ್ಣು ಈ ಜಗತ್ತನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂತ ಆ ಕಾರಣೋದಕ್ಷಾಯಿ ಕಾರಣೋದಕ ಸಾಗರದಲ್ಲಿ ಮಲಗಿರುವಾಗ ವಿಷ್ಣು ಯಾವತ್ತೂ ಕೂಡ ಈ ಭೌತಿಕ ಶಕ್ತಿಯನ್ನಾಗ್ಲಿ ಮಾಯಾಶಕ್ತಿಯನ್ನಾಗ್ಲಿ ನೇರವಾಗಿ ಅವನು ಸಂಪರ್ಕಕ್ಕೆ ಬರೋದಿಲ್ಲ. ಸಂಪರ್ಕಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ಎಲ್ಲವನ್ನು ನಿರ್ಮಾಣ ಮಾಡ್ಲಿಕ್ಕೆ ಅಥವಾ ಇದನ್ನ ಸಂಚಾರ ಮಾಡ್ಲಿಕ್ಕೆ ಅದಕ್ಕೆ ಮಾಯಾಶಕ್ತಿ ಬೇಕು ಅಲ್ವಾ. ಆ ಒಂದು ಕಾರ್ಯವನ್ನು ಮಾಡೋದು ಯಾರು? ಕೃಷ್ಣನ ಒಂದು ಅಥವಾ ಮಹಾವಿಷ್ಣುವಿನ ಒಂದು ಏನು ಗ್ಲಾನ್ಸ್ ಅಥವಾ ದೃಷ್ಟಿ ಏನಿದೆಯಲ್ಲ, ಆ ದೃಷ್ಟಿಯನ್ನ ಶಂಭು ಅಂತ ಹೇಳ್ತಾರೆ. ಆವಾಗ ಆ ಶಂಭು ಶಿವ ಈ ಸೃಷ್ಟಿ ಕಾರ್ಯದಲ್ಲಿ ಎಲ್ಲವನ್ನ ಮಾಯೆಯ ಜೊತೆ ಮುಂದಿನ ಇದನ್ನ ನೋಡ್ಕೊಳ್ತಾನೆ. ಸೊ ಹಾಗಾಗಿ ಒಂದ್ ರೀತಿಯಲ್ಲಿ ಇಬ್ರು ಒಂದೇ, ಆದ್ರೆ ಬೇರೆ ಬೇರೆ. ವಿಷ್ಣು ಮೂರು ಗುಣಗಳಿದೆ: ಸತ್ವಗುಣ, ರಜೋಗುಣ, ತಮೋಗುಣ. ಇದರಲ್ಲಿ ಸತ್ವಗುಣವನ್ನ ನೋಡ್ಕೊಳ್ಳೋದು ಯಾರು? ವಿಷ್ಣು. ರಜೋಗುಣವನ್ನ ಸೃಷ್ಟಿ ಮಾಡ್ಲಿಕ್ಕೆ ರಜೋಗುಣ ಬೇಕು, ಹಾಗಾಗಿ ಬ್ರಹ್ಮನಿಗೆ ಅದನ್ನ ಇದ್ ಮಾಡಿದ್ದಾರೆ. ಮತ್ತೆ ಶಿವ ತಮೋಗುಣ. ಅದರರ್ಥ ಬ್ರಹ್ಮ ಮತ್ತೆ ಶಿವ ತಮಗುಣದಲ್ಲಿದ್ದಾರೆ ಅಥವಾ ರಜೋಗುಣದಲ್ಲಿದ್ದಾರೆ ಅಂತ ಅಲ್ಲ. ಅವರು ಈ ಗುಣಗಳಲ್ಲಿ ಇಲ್ಲ, ಅವರು ಈ ಗುಣಗಳನ್ನ ಅವರು ನಿಯಂತ್ರಣ ಮಾಡ್ತಾರೆ. ಯಾವಾಗ ನಾವು ಶಿವ ತಮೋಗುಣದಲ್ಲಿ ಅಂತ ಅಂದ್ರೆ ತಮೋಗುಣದಲ್ಲಿ ಇರೋದಲ್ಲ, ತಮೋಗುಣಕ್ಕೆ ಅಧಿಕಾರಿ ಅಥವಾ ತಮೋಗುಣದಲ್ಲಿ ಇರುವಂತವ್ರನ್ನ ಶಿವ ನೋಡ್ಕೊಳ್ತಾರೆ. ಆ ರೀತಿಯಾಗಿ ಅದಕ್ಕೆ ಶಿವ ಇದ್ರಲ್ಲಿ ನೋಡಿ, ಆ ದೃಷ್ಟಿಯಿಂದ ಬರ್ತಾ ಇರೋದು ಶಿವ. ಅದಕ್ಕೆ ವಿಷ್ಣುವಿನ ಕಟಾಕ್ಷ. ಅದನ್ನೇ ಆ ದೇವಿ ಬಗ್ಗೆ ಬಂದಾಗ್ಲೂ ಕೂಡ ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ ಛಾಯೇ ವಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುರೂಪಮಪಿ ಯಸ್ಯ ಚಚೇಷ್ಟತೆ ಸಾ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸೃಷ್ಟಿ ಸ್ಥಿತಿ ಮತ್ತೆ ಪ್ರಳಯ ಸಾಧನ ಶಕ್ತಿ ರೇಖಾ. ಶಕ್ತಿ ತನ್ನ ಒಂದು ಇದರಿಂದ ಈ ಸೃಷ್ಟಿಯ ಇದ್ರಲ್ಲೆಲ್ಲ ಸಹಾಯ ಮಾಡ್ತಾಳೆ ಅಂತ ಬರುತ್ತೆ. ಅದಕ್ಕೆ ಶಿವ ಕೂಡ ಈ ತಮೋಗುಣದ ಅಧಿಪತಿಯಾಗಿರೋದ್ರಿಂದ ಯಾವಾಗ ಏನಾದ್ರೂ ಒಂದು ಸಂಹಾರ ಅನ್ನೋದಕ್ಕಿಂತ ಡಿಸೊಲ್ಯೂಷನ್ ಏನಂತಾರೆ, ಸೃಷ್ಟಿ ಮತ್ತೆ ಇಲ್ಲ ವಿಷ್ಣು ಸಂರಕ್ಷಣೆ ಮಾಡ್ತಾನೆ. ಪ್ರಳಯ, ಯಾವಾಗ ಪ್ರಳಯ ಬರುತ್ತೋ ಪ್ರಳಯದ ಸಮಯದಲ್ಲಿ ಅದು ಯಾರು ಮಾಡೋದು? ಶಿವ. ಆ ಸಮಯದಲ್ಲಿ ಶಿವ ತಾಂಡವ ನೃತ್ಯನ ಆಡ್ತಾನಂತೆ. ಅದು ಬಿಟ್ರೆ ಬೇರೆ ಸಮಯದಲ್ಲಿ ಶಿವ ತಾಂಡವ ನೃತ್ಯವನ್ನು ಆಡೋದಿಲ್ಲ. ಆ ಪ್ರಳಯದ ಸಮಯದಲ್ಲಿ ಶಿವ ತಾಂಡವ ನೃತ್ಯವನ್ನು ಆಡೋದು. ಅದಲ್ಲದೆ ಶಿವ ಅವನು ತುಂಬಾ ಕರುಣಾಮಯಿ. ಕೃಷ್ಣ ನಿಜವಾಗ್ಲೂ ಅವನಲ್ಲಿ ಕರುಣೆ ಇದೆ, ಆದ್ರೆ ಕೃಷ್ಣನ ಭಕ್ತರು ಕೃಷ್ಣನಿಗಿಂತ ಹೆಚ್ಚು ಕರುಣಾಮಯಿ ಆಗಿರ್ತಾರೆ. ಯಾಕಂದ್ರೆ ಕೃಷ್ಣ ಬೇಕಾದ್ರೆ ಕೆಲವೊಂದ್ಸಲ ಕೃಷ್ಣ ಅವನು ನಾನು ಕೊಡ್ತೀನಿ ಅಥವಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನು ಮಾಡ್ದೇನೆ ಇರ್ಬೋದು. ಕೃಷ್ಣ ಹೇಳ್ದ ನಾನು ಯುದ್ಧ ಮಾಡೋದಿಲ್ಲ ಅಂತ, ಆದ್ರೆ ಎಲ್ಲಿ ಅವನ್ ಮಾಡ್ದ? ಭೀಷ್ಮನ ಮೇಲೆ ಬಂದಾಗ ಚಕ್ರ ಎತ್ಕೊಂಡು ಓಡ್ದ ಅಲ್ಲ. ಕೃಷ್ಣ ಅದನ್ನ ಇದು ಮಾಡ್ಬೋದು, ಆದ್ರೆ ಕೃಷ್ಣನ ಭಕ್ತರು ತುಂಬಾ ದಯಮಯಿ. ಯಾಕೆ ಶಿವನನ್ನ ತುಂಬಾ ದಯಮಯಿ ಅಂತ ಕರೀತಾರೆ ಅಥವಾ ಅವನು ಹೇಳ್ತಾರೆ? ಹೇಗೆ ಕೆಲವೊಂದ್ಸಲ ಅಕಸ್ಮಾತ್ ನೀವು ಪ್ರಯಾಣ ಮಾಡ್ತಾ ಇರ್ತೀರಾ, ಪ್ರಯಾಣ ಮಾಡುವಾಗ ನಿಮಗೆ ಸೀಟ್ ಇದ್ರೆ ಒಂದ್ ರೀತಿ ಓಕೆ ಹೋಗಿ ಕುತ್ಕೋತೀರಾ. ಅಕಸ್ಮಾತ್ ಸೀಟ್ ಇಲ್ಲ, ನಿಂತ್ಕೊಂಡಿದ್ದೀರ, ರಶ್ ಇದೆ, ಆದ್ರೆ ಯಾರೋ ಬಂದು ಇರೋಂತ ಸೀಟ್ನ ನಾನು ಪರವಾಗಿಲ್ಲ ನೀವು ಕೂತ್ಕೊಳ್ಳಿ, ನಾನ್ ನಿಂತ್ಕೋತೀನಿ, ಸೀನಿಯರ್ ಸಿಟಿಸನ್ ಅಂತ ನೋಡ್ ಬಿಡ್ಬೋದು. ಆದ್ರೆ ನಾವು ಸೀನಿಯರ್ ಸಿಟಿಸನ್ ಅಲ್ಲ, ಯಂಗ್ ಆಗಿದ್ದೀವಿ, ಆದ್ರೂ ಕೂಡ ಇಲ್ಲ ಅದು ಬರೀ ಮೆಟ್ರೋ ಟ್ರೈನ್ ಅಂತ ಅಂದ್ಕೋಬೇಡಿ. ಇಲ್ಲಿಂದ ಡೆಲ್ಲಿಗೆ ಹೋಗೋದು, ಅದು ಪೂರ್ತಿ ಟ್ರೈನ್ ಫುಲ್ ರಶ್ ಆಗಿದೆ. ಅವಾಗ ನನ್ ಸೀಟ್ ಬಿಟ್ಕೊಡ್ತೀನಿ, ನೀವು ಸೀಟಲ್ಲಿ ಕೂತ್ಕೊಳ್ಳಿ ಆರಾಮಾಗಿ, ನಾನು ಕಷ್ಟ ತಗೋತೀನಿ ಅಂತ. ಅದಕ್ಕೆ ಪ್ರಭುಪಾದರು ಕೂಡ ಭಾಗವತದಲ್ಲಿ ಬರೀತಾರೆ, ಯಾರು ವೈಷ್ಣವ ಅಂತ ಅಂದ್ರೆ ಪರರಿಗೋಸ್ಕರ ಯಾವಾಗ ಅವನು ತೊಂದರೆಯನ್ನ ಅಥವಾ ಏನಂತಾರೆ
ಕಷ್ಟವನ್ನ ತನಗೆ ತಾನೇ ತಗೊಳ್ತಾನೋ ಬೇರೆಯವರಿಗೆ ಸುಖ ಕೊಡ್ಲಿಕ್ಕೋಸ್ಕರ. ಪರ ದುಃಖ ದುಃಖಿ, ಪರರ ದುಃಖವನ್ನು ನೋಡಿ ಅವನು ದುಃಖ ಪಡ್ತಾನೆ, ಪರರ ಸುಖವನ್ನು ನೋಡಿ ಅವನು ಸುಖ ಪಡ್ತಾನೆ. ಅವನು ಪರ ಸುಖ ದುಃಖಿ ಅಲ್ಲ. ಈ ಜಗತ್ತಿನಲ್ಲಿ ನೋಡಿದ್ರೆ ಬೇರೆಯವರು ಸುಖವಾಗಿರೋದು ನೋಡಿದ್ರೆ ಕೆಲವರಿಗೆ ಹೊಟ್ಟೆ ಕಿಚ್ಚು ಬಂದು ಅವ್ರು ಯಾಕೆ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಒಳ್ಳೆ ಕಾರ್ ಇದೆ, ನಮ್ಮ ಹತ್ರ ಕಾರ್ ಇಲ್ಲ, ಇದಿಲ್ಲ ಅದಿಲ್ಲ, ನಮ್ಮ ಹತ್ರ ಇಲ್ಲ ಅಂದ್ರೆ ಅವ್ರ ಹತ್ರನೂ ಇರಬಾರ್ದು. ಇದು ಈರ್ಷ್ಯ ಮನೋಭಾವನೆ. ಅದು ಹೆಚ್ಚಾಗಿ ಕೆಲವೊಂದ್ಸಲ ನೋಡ್ಲಿಕ್ಕೆ ಸಿಗತ್ತೆ. ಆದ್ರೆ ಅಥವಾ ಇನ್ನು ಕೆಲವರು ಪರ ದುಃಖ ಸುಖಿ, ಬೇರೆಯವರು ದುಃಖದಲ್ಲಿರೋದು ನೋಡಿದ್ರೆ ಸುಖವಾಗಿ ಅವ್ರಿಗೆ ಖುಷಿ ಅನ್ಸುತ್ತೆ. ಆದ್ರೆ ನಿಜವಾದ ಏನಂತಾರೆ ಶಿವನ ಒಂದು ಗುಣ ಏನು ಅಂದ್ರೆ, ಭಕ್ತರು ಅಥವಾ ವೈಷ್ಣವರು ಪರ ದುಃಖ ದುಃಖಿ, ಬೇರೆಯವರ ದುಃಖವನ್ನು ನೋಡಿ ಅವರು ದುಃಖ ಪಡ್ತಾರೆ. ಹಾಗಾಗಿ ನಾವು ಶಿವನ ಸಹಚರನ್ನ ನೋಡ್ತೀವಿ. ಸಹಚರ ಯಾರು? ಶಿವನ ಸಹಚರ ಯಾರು? ಅಲ್ಲ, ವೀರಭದ್ರ ಅದೇ ಒಬ್ರು ಇಬ್ರು, ಬಟ್ ಅವ್ರ ಜೊತೆ ಅವ್ರ ಪಾರ್ಟಿ ಯಾರು? ಹಾ, ಈಗ ನಿಮ್ಮನ್ನ ಯಾರಾದ್ರೂ ಹೇಳಿ, ನಿಮ್ಮನ್ನ ಒಂದು ಸಿಂಪಲ್ ಉದಾಹರಣೆ, ಯಾರಾದ್ರೂ ನಮ್ಮನ್ನ ನನ್ನ ಫಾಲೋವರ್ಸ್ ಎಲ್ಲ ಲೈಕ್ ನಾವು ಕಳ್ಳರು ಕದೀಮ್ರು ಕೆಲ್ಸಕ್ಕೆ ಬಾರ್ದವ್ರು ಅಂತ ನಾವ್ ಯಾರನ್ನಾರು ತೋರ್ಸ್ಕೊಳಕ್ ಇಷ್ಟಪಡ್ತೀವ? ಅಕಸ್ಮಾತ್ ಆ ರೀತಿ ಫೋಟೋ ಏನಾದ್ರು ಇದ್ರೆ ಎಲ್ರು ಬೇಕಾಗಿಲ್ದೇನೆ ಇರೋರು, ಎಲ್ಲ ಇದ್ರವ್ರು ಏನಕ್ಕೂ ಬೇಕಿಲ್ದೇನೆ ಇರೋರು ಅಂತಂದ್ರೆ ನಾವು ಫೋಟೋನ ಮುಚ್ಚಿಡ್ತೀವಿ. ಯಾರು ಡಿ ಪಿ ಹಾಕಿ ಇಟ್ಕೊಳಲ್ಲ. ಇಟ್ಕೋತಾರೆ ಯಾರಾದ್ರು? ಇಲ್ಲ. ಆದ್ರೆ ಶಿವ ಆ ಒಂದು ಹಿ ಟೇಕ್ಸ್ ದಟ್ ರೋಲ್, ಆ ಒಂದು ಏನಂತಾರೆ ಆ ಸ್ಥಾನವನ್ನ ಶಿವ ತಗೊಳ್ತಾನೆ. ಭೂತ ಪ್ರೇತಗಳ ಅಧಿಪತಿ, ಅಥವಾ ಅವ್ರಿಗೆಲ್ಲರಿಗೂ ತನ್ನ ಒಂದು ಶರಣನ್ನ ಕೊಡ್ತಾನೆ, ಆಶ್ರಯವನ್ನ ಕೊಡ್ತಾನೆ. ಯಾಕೆ ಅಂತಂದ್ರೆ ಶಿವನ ಒಂದು ಆ ಕಾರುಣ್ಯತ ಮನೋಭಾವನೆ, ಕರುಣೆ ಎಷ್ಟಿದೆ ಅಂತಂದ್ರೆ, ಎಲ್ಲರೂ ತೆಗೆಸಿದ್ದಾರೆ, ಯಾರು ಇಲ್ಲವೋ ಅಂತವ್ರಿಗೆ ಶಿವ ನಾನು ಆಶ್ರಯವನ್ನ ಕೊಡ್ತೀನಿ. ಅವರು ಅಕಸ್ಮಾತ್ ನನ್ನ ಜೊತೆ ಇದ್ದು ನಾನು ಹೇಳಿದ್ದನ್ನ ಮಾಡಿ, ನನ್ನ ಸೇವೆಯನ್ನ ಮಾಡಿ, ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪನಾದ್ರೂ ಅವ್ರನ್ನ ಮತ್ತೆ ಸರಿಯಾದ ಇದರಲ್ಲಿ ಕರ್ಕೊಂಡು ಹೋಗ್ತೀನಿ. ಅದು ಶಿವನ ಒಂದು ಕರುಣಾ ಮನೋಭಾವನೆ. ಸೊ ಹಾಗಾಗಿ ಶಿವ ಎಲ್ಲರೂ ತ್ಯಾಗ ಮಾಡಿರ್ತಾರೋ, ಭೂತ ಪ್ರೇತ, ಯಾರು ಭೂತ ಪ್ರೇತ ಆಗ್ತಾರೆ? ಯಾರು ಒಂದು ರೀತಿಯಲ್ಲಿ ಏನಂತಾರೆ ಅಕಾಲಿಕ ಮೃತ್ಯುವನ್ನು ಹೊರಡ್ತಾರಲ್ಲ, ಒಂದು ನಿಗದಿತ ಸಮಯ ಇರುತ್ತೆ, ವಿಷಪ ಅವರಾಗೆ ಏನು ಸೂಸೈಡ್, ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಅಂತವ್ರದ್ದು ಏನಾಗುತ್ತೆ ಅಂದ್ರೆ, ಅವ್ರದಿನ್ನು ಸಪೋಸ್ ಒಬ್ರು 50 ವರ್ಷ ಬಾಳ್ಬೇಕಿತ್ತು, ಆದ್ರೆ 30 ವರ್ಷಕ್ಕೆ ಅವ್ರೇನೋ ಮಾಡ್ಕೊಬಿಟ್ರು. ಅವ್ರದಿನ್ನೂ ಸಮಯ ಮುಗ್ದಿಲ್ಲ, ಆದ್ರೆ ಅವರ ಈ ದೇಹದಲ್ಲಿ ಆತ್ಮ ಇರ್ಲಿಕ್ಕೆ ಇನ್ನೂ ಸರಿಯಾದ ಇದಾಗಲ್ಲ. ಸೊ ಹಾಗೆ ದೇಹ ನಾಶವಾಗೋಯ್ತು. ಅವ್ರಿಗೆ ಆ 20 ವರ್ಷ ಅವರು ಪ್ರೇತಾತ್ಮವಾಗಿ ಸಂಚರಿಸ್ತಾರೆ. ಅದಾದ ನಂತರ ಅವ್ರಿಗೆ ಮತ್ತೆ ದೇಹ ಸಿಗತ್ತೆ. ಆದ್ರೆ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅವರು? ಅಂತವ್ರಿಗೆ ಯಾರು ಏನು ದಿಕ್ಕಿಲ್ಲ, ಅವ್ರಿಗೆ ಆಸೆ ಆಕಾಂಕ್ಷೆಗಳಿದೆ, ಆದ್ರೆ ಅವರು ಈ ಭೌತಿಕ ದೇಹ ಇಲ್ಲ, ಭೌತಿಕ ಜಗತ್ತಿನಲ್ಲಿ ಏನೇ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ. ಸೊ ಅಂತವ್ರು ಇದಾಗ್ತಾರೆ. ಸೊ ಅಂತವ್ರಿಗೆ ಶಿವ ತನ್ನ ಆಶ್ರಯವನ್ನು ಕೊಡ್ತಾನೆ, ಆಶ್ರಯದಿಂದ ಅವರಿಗೆ ಮೇಲೆತ್ತಾನೆ. ಅದಲ್ಲದೆ ಪರಹಿತಕ್ಕಾಗಿ ತ್ಯಾಗ. ಹೇಗೆ ನಾವು ಈ ಸಮುದ್ರ ಮಂಥನಲ್ಲಿ ಎಲ್ಲ ಕೂಡ ನೋಡ್ತೀವಿ, ಯಾವಾಗ ದೇವತೆಗಳು ಮತ್ತೆ ದಾನವರು ಅವರು ಇಬ್ರು ಒಂದು ಮಾತಾಡ್ಕೊಂಡು ಒಂದು ಇದಕ್ಕೆ ಬರ್ತಾರೆ, ಈ ಸಮುದ್ರವನ್ನ ಮಂಥನ ಮಾಡೋಣ, ಅದರಿಂದ ಏನ್ ಸಿಗತ್ತೆ? ಅಮೃತ ಸಿಗತ್ತೆ, ಅಮೃತವನ್ನ ತಗೊಂಡು ಅಮರರಾಗೋಣ ಅಂತ ಇಬ್ರಿಗೂ ಆಸೆ ಇತ್ತು. ಅದರಲ್ಲಿ ಒಂದ್ ಸೈಡ್ ಯಾರಿರ್ತಾರೆ? ದೇವತೆಗಳು, ಇನ್ನೊಂದ್ ಸೈಡ್ ದಾನವರು, ರಾಕ್ಷಸರು. ಸೊ ದೇವತೆಗಳು ಮತ್ತೆ ದಾನವರು, ಅಥವಾ ದೇವತೆಗಳು ಮತ್ತೆ ರಾಕ್ಷಸರು, ಅವರ ಇಬ್ಬರ ಒಂದು ಡಿಫ್ರೆನ್ಸ್, ವ್ಯತ್ಯಾಸ ಏನು? ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ, ದೇವತೆಗಳು ಯಾರು ವಿಷ್ಣುವಿನ ಅಥವಾ ಭಗವಂತನ ಒಂದು ಅವನು ಏನ್ ಹೇಳ್ತಾನೋ ಅದನ್ನ ಪಾಲನೆ ಮಾಡ್ತಾರೋ ಅವರು. ಅದಕ್ಕೆ ಇದ್ರಲ್ಲೂ ಕೂಡ ಬರ್ತದೆ ಭಾಗವತ, ರಾಕ್ಷಸಾತ್ ತದ್ ವಿಪರ್ಯಯಾತ್. ಅವರು ದೇವತೆಗಳು ಏನ್ ಮಾಡ್ತಾರೋ ಅದರ ವಿಪರ್ಯಯ ಅಂತಂದ್ರೆ ವಿರುದ್ಧವಾಗಿ ಮಾಡ್ತಾರಂತೆ.
ಸೊ ಅದಕ್ಕೆ ನಾವು ಇದ್ರಲ್ಲೂ ಕೂಡ ನೋಡಿದ್ರೆ ಸಮುದ್ರ ಮಂಥನದಲ್ಲಿ ಯಾವಾಗ ಭಗವಂತ ಎಲ್ಲದನ್ನು ದೇವತೆಗಳೇ ಹೇಳ್ದ, ನಾನ್ ನಿಮಗೆ ಸಹಾಯ ಮಾಡ್ತೀನಿ, ನಾನು ಹೇಳಿದ್ದ ಕೇಳಿ, ನೀವು ಏನೇ ಬಂದ್ರು ಅದರಲ್ಲಿ ಏನನ್ನು ನೀವು ತಗೋಬೇಡಿ, ನಾನು ಯಾವಾಗ ಏನನ್ನು ಕೊಡ್ತೀನೋ ಅದನ್ನ ನೀವು ಸ್ವೀಕರಿಸಿ ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಒಪ್ಕೊಳ್ತಾರೆ. ಅದಾದ ನಂತರ ಈಗ ಅದಕ್ಕೆ ಆ ಸಮುದ್ರವನ್ನ ಇದ್ ಮಾಡ್ಕೊಂಡು ಮೇರು ಪರ್ವತವನ್ನ ತಗೋಬರ್ತಾರೆ. ಅದಕ್ಕೆ ಹಗ್ಗ ಯಾವುದು? ವಾಸುಕಿಯನ್ನ ತಗೋಬರ್ತಾರೆ. ಎಲ್ಲದನ್ನು ಏರ್ಪಾಡು ಮಾಡೋದು ನೋಡಿದ್ರೆ ನಾವು ಒಂದ್ ರೀತಿಲಿ ಇದ್ರಲ್ಲಿ ಈ ಒಂದು ಲೀಲೆಯಲ್ಲಿ ಭಗವಂತ ಎಲ್ಲವನ್ನೂ ಏರ್ಪಾಡು ಮಾಡ್ತಾನೆ. ದೇವತೆಗಳೇನ್ ಮಾಡ್ತಾರೆ ಅಂದ್ರೆ, ಭಗವಂತ ಓಕೆ ಅಲ್ಲೋಗಿ ನಿಂತ್ಕೊಳ್ಳಿ ಅಂದ್ರೆ ನಿಂತ್ಕೋತಾನೆ, ಅದನ್ನ ಮಾಡಿ ಅಂದ್ರೆ ಮಾಡ್ತಾರೆ ಅಷ್ಟೇ. ನೀನಿನ್ನೂ ಮಾಡ್ತಾ ಇಲ್ಲ. ಭಗವಂತ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಬೇಕಾದಂತ ಮೇರು ಪರ್ವತ ತಗೊಂಡು ಬರೋದಕ್ಕೂ ಸಹಾಯ ಮಾಡ್ತಾನೆ. ಅದಾದ ನಂತರ ಅದ್ ಮೇರು ಪರ್ವತಕ್ಕೆ ವಾಸುಕಿ ಹಾಕಿದ್ರೆ ಅದು ಕಡಿಬೇಕಲ್ಲ, ಅದು ಬ್ಯಾಲೆನ್ಸ್ ಇರಲ್ಲ. ಅದಕ್ಕೆ ಮೇಲೆ ಹೋಗಿ ಅಜಿತನ ಕೂತ್ಕೋತಾನೆ ಅವನೇ ಸಹಸ್ರ ಭಾವಿಂದ ಹಿಡ್ಕೊಂಡು. ಅದಾದ ನಂತರ ಅವರು ಆ ವಾಸುಕಿಗೆ ತೊಂದರೆ ಆಗತ್ತಲ್ಲ ಅದನ್ನ ಕಡಿಯುವಾಗ, ಅದಕ್ಕೆ ವಾಸುಕಿಯಲ್ಲಿ ರಜೋಗುಣವನ್ನು ಕೂಡ ಅವನು ಹಾಕ್ತಾನೆ. ಅದಾದ ನಂತರ ಕೆಳಗಡೆ ಏನಾದ್ರು ಬೇಯಿಸ್ಬೇಕು, ಅದಕ್ಕೆ ಕೂರ್ಮನಾಗಿ ಕೆಳಗಡೆ ಹೋಗ್ತಾನೆ. ಅದಾದ ನಂತರ ದೇವತೆಗಳಿಗೆ ಭಗವಂತ ಹೇಳ್ತಾನೆ, ನೀವು ಮುಖದ ಹತ್ರ ಹೋಗಿ ರಾಕ್ಷಸರಿಗೆ ನೀವು ಬಾಲ್ದ ಹತ್ರ ಹೋಗಿ ಅಂತಂದ್ರೆ, ರಾಕ್ಷಸರು ಹೇಳ್ತಾರೆ ನಾವ್ಯಾಕೆ ಬಾಲ್ದ ಹತ್ರ ಹೋಗ್ಬೇಕು, ನಾವ್ಯಾಕೆ ಮುಖ ಬೇಡ, ನಾವು ಮುಖದ ಹತ್ರ ಹೋಗ್ಬೇಕು, ಯಾಕಂದ್ರೆ ನಾವು ತುಂಬಾ ಶ್ರೇಷ್ಠ. ಭಗವಂತ ಇಬ್ರಿಗೂ ಸಹಾಯ ಮಾಡ್ಬೇಕು ಅಂತಿದ್ದ, ಆದ್ರೆ ಅವ್ರು ಏನ್ ಮಾಡ್ಬೇಕು ಅಂದ್ರು, ಇಲ್ಲ ನಮಗ್ ಬಾಲ ಬೇಡ, ನಾವು ಶ್ರೇಷ್ಠ, ಮುಖ ಬೇಕು ಅಂದ್ರು. ಸರಿ ಆಯ್ತು, ಭಗವಂತ ಹೇಳ್ದ ನೀವು ಬಾಲ್ದ ಹತ್ರ ಹೋಗಿ ಅಂದ್ರೆ ದೇವತೆಗಳು ಎಸ್ ಸರ್, ಏನ್ ಹೇಳಿದ್ರು ಎಸ್ ಸರ್ ಅಂತಾರೆ. ಸೊ ಹಾಗಾಗಿ ಸರಿ ಅಂತ ಹೋದ್ರು. ಅದ್ರಲ್ಲಿ ಮುಖದ ಹತ್ರ ಬಂದ್ರೆ ಏನಾಯ್ತು, ಆ ವಾಸುಕಿಯನ್ನ ಹಿಡ್ಕೊಂಡು ಇದ್ ಮಾಡುವಾಗ ಅದರಿಂದ ಬರ್ತಾ ಇದ್ದಂತ ಒಂದು ವಿಷಕಾರಿಯಾದ ಬೆಂಕಿಯಿಂದ ಅವರೆಲ್ಲರೂ ತುಂಬಾ ಜನ ಅವರು ಇದಾಗ್ತಾರೆ, ಸಾವನ್ನಪ್ತಾರೆ. ಸೊ ಅದಾದ ನಂತರ ಒಂದೊಂದಾಗಿ ಎಲ್ಲ ಇದು ಬರ್ಲಿಕ್ಕಿಂತ ಮುಂಚೆ ಮೊದಲು ಬರೋದೇನು, ವಿಷ ಬರುತ್ತೆ, ಹಾಲ. ಆ ವಿಷವನ್ನ ಬಂದಾಗ ಎಲ್ಲರೂ ಯೋಚನೆ ಮಾಡ್ತಾರೆ ಏನ್ ಮಾಡ್ಬೇಕೀಗ, ಆ ಸಮುದ್ರದಲ್ಲಿ ಮೊದಲು ಬರ್ತಾ ಇರೋದು ವಿಷ. ಈಗ ನಾವೇನೋ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಬೇಕಿಲ್ದೇನೆ ಐಟಮ್ ಬಂದಾಗ ಏನ್ ಮಾಡ್ತೀವಿ ನಾವು, ಬೇಕು ಅಂತ ತಗೋತೀವ? ಇಲ್ಲ, ಅದ್ರಲ್ಲಿ ಬೇಕಿಲ್ಲ ಅನ್ನೋದನ್ನ ತೆಗೆದು ಎಸಿತೀವಿ. ಸೊ ಅದ್ರಲ್ಲಿ ಮೊದಲು ವಿಷ ಬಂದಾಗ ತಕ್ಷಣ ಅವರೆಲ್ಲರೂ ನೋಡ್ತಾರೆ ಭಗವಂತನ ಕಡೆ. ಭಗವಂತ ಏನ್ ಹೇಳ್ತಾನೆ, ನೀವು ಈಗ ಶಿವನ ಹತ್ರಕ್ಕೆ ಹೋಗಿ. ಶಿವನ ಹತ್ರಕ್ಕೆ ಹೋಗ್ತಿದ್ದಾಗೆ ಶಿವ ಇದನ್ನ ನೋಡ್ತಿದ್ದಾಗೇನೆ ಪಾರ್ವತಿ ಜೊತೆ ಆ ಶ್ರೀಮದ್ ಭಾಗವತದಲ್ಲಿ ತುಂಬಾ ವಿವರವಾಗಿ ಉಲ್ಲೇಖ ಬರುತ್ತೆ. ಅದರಲ್ಲೂ ಕೂಡ ಹೇಳ್ತಾನೆ ಶಿವ, ಯಾವಾಗ ನಾವು ಬೇರೆಯವರ ಕಷ್ಟಕ್ಕೋಸ್ಕರ ಅಥವಾ ಅವ್ರಿಗೋಸ್ಕರ ನಾವು ನಮ್ಮನ್ನ ತ್ಯಾಗವನ್ನ ಮಾಡ್ತೀವೋ ಅದರಲ್ಲಿ ಇರೋಷ್ಟು ಖುಷಿ, ಸಂತೋಷ ನಾವು ಸ್ವಾರ್ಥವಾಗಿದ್ದಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಿಸ್ವಾರ್ಥತೆಯಲ್ಲಿರುವಂತ ಒಂದು ಸಂತೋಷ ಸ್ವಾರ್ಥತೆಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನ ನೋಡಿ, ಅದನ್ನ ಹೇಳಿದ್ಮೇಲೆ ಶಿವ ತಕ್ಷಣ ಅಲ್ಲಿ ಇದ್ದಂತ ಪೂರ್ತಿ ಹಾಲವನ್ನ ಅದನ್ನ ಕಾನ್ಸಂಟ್ರೇಟ್ ಮಾಡಿ ತನ್ನ ಕೈಯಲ್ಲಿ ಹಿಡ್ಕೊಳ್ತಾನೆ, ಎರಡು ಬೊಗಸೆಯಲ್ಲಿ ಇಟ್ಕೊಂಡು ಅದನ್ನ ತಕ್ಷಣ ಕುಡಿತಾನೆ. ಕುಡಿತಿದ್ದಾಗೆ ಅದ್ರಲ್ಲೊಂದು ಉಲ್ಲೇಖ ಕೂಡ ಬರುತ್ತೆ, ಪಾರ್ವತಿ ಗಂಟ್ಲನ್ನ ಹಿಡ್ಕೊಂಡ್ಲು ಅಂತ. ಇಲ್ಲ ಅಂದ್ರೂ ಕೂಡ ಅವನಲ್ಲಿ ಅದನ್ನ ಏನಂದ್ರೆ ಜೀರ್ಣಿಸ್ಕೊಳ್ಳೋ ಶಕ್ತಿ ಶಿವನಲ್ಲಿದೆ. ಯಾರಾದ್ರೂ ಈಗ ಅಕಸ್ಮಾತ್ ನಿಮ್ಗೆ ಏನಾದ್ರು ಒಂದು ಕೆಲಸ ಹೇಳಿದ್ರೆ ನಿಮ್ಗೆ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಮಾಡ್ತೀವ ನಾವೇನಾದ್ರು? ಈಗ ಅಕಸ್ಮಾತ್ ಏನೋ ಒಂದು ಈ ವೈರ್ ಟಚ್ ಮಾಡಿ, ಇದರಲ್ಲಿ 440 volts ಹೋಗ್ತಾ ಇದೆ, ಆ ವೈರ್ ಅಲ್ಲಿ ಏನಂತಾರೆ ಡೈರೆಕ್ಟ್ ವೈರ್ ಇದೆ, ಟಚ್ ಮಾಡಿ ಅದನ್ನ ಮಾಡ್ತೀವ? ಇಲ್ಲ, ನಮಗ್ ಗೊತ್ತು. ಯಾಕೆಂದ್ರೆ ಆ ಟಚ್ ಮಾಡಿದ್ರೆ ಮತ್ತೆ ಇನ್ನೇನು ಆಗಲ್ಲ, ಅದಕ್ಕೆ ಅಂತಂದ್ಬಿಟ್ಟು ನಾವು ಮುಟ್ಟಲ್ಲ. ಅದೇ ಅಕಸ್ಮಾತ್ ಏನಾರು ಲೈಕ್ ನಾವು 12 volt ಬ್ಯಾಟ್ರಿ ಇದೆ, ಆ ಬ್ಯಾಟ್ರಿದ್ ವೈರ್ ಇದೆ, ಓಪನ್ ಇದೆ, ಅದನ್ನ ಟಚ್ ಮಾಡಿ ಅಂದ್ರೆ ಹೆದರ್ಕೋತೀವ? ಇಲ್ಲ, ಯಾಕೆಂದ್ರೆ ಅದ್ ಗೊತ್ತು ಅದೇನು ಆಗೋದಿಲ್ಲ. ಏನು ಹಬ್ಬ ಅಂದ್ರೆ 4 ಟಚ್ ಮಾಡಿದ್ರೆ ಸ್ವಲ್ಪ ಜುಮ್ ಅನ್ನತ್ತೆ, ಅದ್ಬಿಟ್ಟು ಬೇರೆ ಏನು ಆಗಲ್ಲ ಅಂತ ಆರಾಮಾಗಿ ಇಟ್ಕೋತೀವಿ ಅಲ್ವಾ? ಆದ್ರೆ ಇಲ್ಲಿ ಶಿವ ಆ ರೀತಿ ಇಲ್ಲ, ನನ್ಗೇನಾರು ಆಗುತ್ತೆ ಅಂತಂದ್ರೆ ಏನಾದ್ರು ಮಾಡ್ತಾ ಇದ್ನ? ಇಲ್ಲ. ಹಾಗಾಗಿ ಶಿವ ತಕ್ಷಣ ಬೇರೆಯವರಿಗೆ ಕಷ್ಟಕ್ಕೆ ಏನಂತ ಒಂದು ಅದನ್ನ ತಗೊಳ್ತಾನೆ. ಆ ಭಾಗವತದಲ್ಲೂ ಬರುತ್ತೆ, ಯಾವಾಗ ಶಿವ ತನ್ನ ಬೊಗಸೆಯಲ್ಲಿ ಇದನ್ನ ತಗೊಂಡು ಕುಡಿತಾ ಇದ್ನೋ ಅವಾಗ ಕೆಲವೊಂದು ಹನಿಗಳು ಈ ಭೂಮಿ ಮೇಲೂ ಬಿತ್ತಂತೆ. ಆ ಸಂದರ್ಭದಲ್ಲಿ ಈ ಹಾವು, ಚೇಳು, ಜರಿ ಯಾವ್ದೆಲ್ಲ ವಿಷಕಾರಿಯಾಗಿ ಇದೆಯಲ್ಲ ಅದೆಲ್ಲ ಅದನ್ನ ಸೇವನೆ ಮಾಡಿದ್ವಂತೆ. ಹಾಗಾಗಿ ಅದರಲ್ಲಿ ವಿಷ ಬಂತು
ಅಂತ ಭಾಗದಲ್ಲಿ ಉಲ್ಲೇಖ ಬರುತ್ತೆ. ಸೊ ಯಾವಾಗ ಇದಾಯ್ತೋ ತಕ್ಷಣ ಶಿವ ಬೇರೆಯವರ ರಕ್ಷಣೆಗೋಸ್ಕರ ಅದನ್ನ ಸ್ವೀಕಾರ ಮಾಡ್ತಾನೆ. ಅದರಿಂದ ಅವನಿಗೆ ಒಂದು ಹೆಸರು ಬರುತ್ತೆ, ಏನದು? ನೀಲಕಂಠ. ಅದಕ್ಕೆ ಆಚಾರ್ಯರು ಒಂದು ಇದನ್ನು ಹೇಳ್ತಾರೆ, ವಿಷವನ್ನ ನಾವು ಕುಡಿದ್ರೆ ನಮ್ಮ ದೇಹ ನೀಲವಾಗತ್ತೆ, ನೀಲ ಬಣ್ಣ ಆಗತ್ತೆ. ಆದ್ರೆ ಅದು ಶಿವನ ಕಂಠ ನೀಲಿ ಬಣ್ಣ ಬಂತು, ಅದು ಬಂದಿದ್ದು ಬರೀ ವಿಷದಿಂದಲ್ಲ. ಅವನು ಎಲ್ಲರ ಬಗ್ಗೆ ಆಲೋಚಿಸ್ತಾ ಇದ್ದ, ಇದರಿಂದ ಭಗವಂತ ಖುಷಿ ಪಡ್ತಾನೆ. ನಾನು ಯಾವಾಗ ಬೇರೆಯವರ ಒಳಿತಿಗಾಗಿ ನಾನು ಇದ್ ಮಾಡ್ತಾ ಇದ್ನೋ ಅದರಿಂದ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಅವನಿಗೆ ಚಿಂತನೆ ಬರ್ತಿದ್ದಾಗೆ ಭಗವಂತನ ಧ್ಯಾನ ಮಾಡ್ತಾ ಮಾಡ್ತಾ ಕೃಷ್ಣನ ಮೈದೇಹ ಏನು? ನೀಲಿ ಬಣ್ಣ. ಅದನ್ನ ಧ್ಯಾನ ಮಾಡ್ತಾ ಮಾಡ್ತಾ ಕೃಷ್ಣನ ಬಣ್ಣ ಅವನ ಕಂಠದಲ್ಲಿ ಬಂತು, ಅದು ವಿಷದಿಂದ ಬಂದಿದ್ದಲ್ಲ ಅಂತ ಕೂಡ ಆಚಾರ್ಯರು ಹೇಳ್ತಾರೆ. ಸೊ ಅದು ಶಿವನ ಒಂದು ಇದು ವೈಶಿಷ್ಟ್ಯತೆ. ಹೇಗೆ ಅವನು ಬೇರೆಯವರಿಗೋಸ್ಕರ ತಾನು ಕಷ್ಟವನ್ನ ಪಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಅದಲ್ಲದೆ ಇನ್ನೊಂದು ಅವನ ಗುಣ ಅಂತಂದ್ರೆ ಆಶುತೋಷ. ಆಶುತೋಷ ಅಂತಂದ್ರೆ ಯಾರು ತುಂಬಾ ಬೇಗ ಒಲಿತಾನೋ ಅವನು, ಅದಕ್ಕೆ ಯಾರೇನೇ ಒಂದು ಸ್ವಲ್ಪ ಸಣ್ಣ ಒಂದು ಇದನ್ನು ಮಾಡಿದ್ರು ಕೂಡ ಶಿವ ತುಂಬಾ ಬೇಗ ಒಲ್ದು ಬಿಡ್ತಾನೆ. ಅದಕ್ಕೆ ಅನೇಕ ಅನೇಕ ಉದಾಹರಣೆಗಳು ಕೂಡ ಇದೆ. ತುಂಬಾ ರಾಕ್ಷಸರೆಲ್ಲ ಯಾಕೆ ಅವನನ್ನ ಪ್ರಾರ್ಥಿಸ್ತಾರೆ ಅಂತಂದ್ರೆ ಅದೇ, ಸ್ವಲ್ಪ ಮಾಡೋದ್ರಿಂದ ಬೇಗ ಒಲ್ದು ಬಿಡ್ತಾನೆ. ಅದಕ್ಕೆ ಆಶುತೋಷ ಅಂತ. ರಾವಣ ಭಸ್ಮಾಸುರನ ಕತೆ ಕೂಡ ಗೊತ್ತು. ಭಸ್ಮಾಸುರ ಹೇಗೆ ಅವನು ಸಂಪೂರ್ಣವಾಗಿ ತುಂಬಾ ಘೋರ ತಪಸ್ಸನ್ನು ಮಾಡ್ತಾನೆ. ಯಾವಾಗ ಶಿವ ಪ್ರತ್ಯಕ್ಷನಾಗೋದಿಲ್ಲ ಅವನ್ ಏನ್ ಮಾಡ್ತಾನೆ? ತನ್ನ ತಲೆಯನ್ನೇ ಬಲಿ ಕೊಡ್ತಾ ಇರ್ತಾನೆ. ಅದನ್ನು ನೋಡಿ ಕೊನೆಗೆ ಇನ್ನೇನು ಇದಾಗ್ಬೇಕು, ಅವಾಗ ಕಟ್ ಮಾಡ್ಬೇಕು. ಅವಾಗ ಶಿವ ಪ್ರತ್ಯಕ್ಷನಾಗಿ ಏನ್ ಬೇಕು ಕೇಳು ಅಂದ್ರೆ ಏನ್ ಕೇಳ್ತಾನ ಅವನು? ನಾನು ಯಾರು ತಲೆ ಮೇಲೆ ಕೈ ಇಟ್ರು ಅವರು ಭಸ್ಮವಾಗ್ಬಿಡ್ಬೇಕು. ಅದಕ್ಕೆ ಭಸ್ಮಾಸುರ. ಸರಿ ಅಂತ ಶಿವ ತಥಾಸ್ತು. ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತಂದ್ರೆ ನಿನ್ ಮೇಲೆ ಟ್ರೈ ಮಾಡ್ಬೇಕು ಅಂತಂತಾನೆ. ನೋಡಿ, ಇದು ಒಂದ್ರ ಅಸುರರ ಒಂದು ಮನೋವೃತ್ತಿ. ಯಾರು ನಮ್ಗೇನ್ ಸಹಾಯ ಮಾಡ್ತಾರೋ ಅವ್ರದ್ದೇನಾದ್ರೂ ಆಗ್ಲಿ, ಒಟ್ನಲ್ಲಿ ನಾನು ಸಂತೋಷವಾಗಿರ್ಬೇಕು. ಅದಕ್ಕೆ ಇನ್ನೊಂದು ಸುಂದರವಾದ ಉದಾಹರಣೆ ಅಂತಂದ್ರೆ ಪ್ರಹ್ಲಾದ ಮತ್ತೆ ಹಿರಣ್ಯಕಶಿಪು ನೋಡಿ, ಪೂರ್ತಿ ವಿಶ್ವದಲ್ಲಿ ಎಲ್ಲರೂ ಕೂಡ ಅವನನ್ನ ಹಿರಣ್ಯಕಶಿಪುಗೆ ಜೈ ಅಂತ ಇದ್ರು. ಒಬ್ನೇ ಒಬ್ಬ ಬರೀ 5 ವರ್ಷದ ಬಾಲಕ, ಅವನು ಏನು ತುಂಬಾ ದೊಡ್ಡ ಏನು ವ್ಯಕ್ತಿ ಅಲ್ಲ, 5 ವರ್ಷದ ಬಾಲಕ ಒಬ್ಬ ಹೇಳಲಿಲ್ಲ. ಅವನು ಲೈಕ್ ಶ್ರೀ ವಿಷ್ಣು ಕಿ ಜೈ ಅಂತ ಅಂದ. ಅದರಿಂದ ಅವನು ಎಷ್ಟು ಡಿಸ್ಟರ್ಬ್ ಆದ ಅಲ್ವ. ಸೊ ಹಾಗಾಗಿ ಇಲ್ಲೂ ಕೂಡ ಭಸ್ಮಾಸುರ ತಕ್ಷಣ ಅವನು ಶಿವನ ಮೇಲೆ ಪ್ರಯತ್ನ ಪಡ್ಬೇಕು ಅಂತ. ಅದರಲ್ಲಿ 2 ಇದು ಬರುತ್ತೆ ಉಲ್ಲೇಖ. ಒಂದು ಲೇಖದಲ್ಲಿ ಏನು ಬರುತ್ತೆ ಅಂತಂದ್ರೆ, ವಿಷ್ಣು ಆ ಸಮಯದಲ್ಲಿ ಬ್ರಾಹ್ಮಣದ ಒಬ್ಬ ರೂಪದಲ್ಲಿ ಬಂದು ಭಸ್ಮಾಸುರನಿಗೆ ಹೇಳ್ತಾನಂತೆ, ನೋಡು ನೀನೀಗ ಶಿವನ ಮೇಲೆ ಕೈ ಇಡಕ್ ಹೋಗ್ತಾ ಇದೀಯಾ, ಅಕಸ್ಮಾತ್ ಅದೇನಾದ್ರು ಕೆಲಸ ಮಾಡ್ದಾನೆ ಇದ್ರೆ ಎಲ್ಲರೂ ನಿನ್ನ ನೋಡಿ ನಗ್ತಾರೆ. ನೀನ್ ಯಾಕೆ ಮೊದ್ಲೊಂದ್ಸಲ ಬೇರೆ ಟ್ರೈ ಮಾಡಿ ನೀನು ನೋಡಿ ಅದಾದ್ಮೇಲೆ ಮಾಡಬಾರ್ದು ಅಂತ ಹೇಳ್ತಾನಂತೆ. ಅವಾಗ ಹೌದಲ್ವಾ, ಅದು ಸರಿ, ಆಮೇಲೆ ಎಲ್ಲರೂ ನನ್ನ ನೋಡಿ ನಕ್ಬಿಟ್ರೆ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಅವನ್ ಏನ್ ಮಾಡ್ತಾನೆ, ನಿನ್ನ ಮೇಲೆ ಟ್ರೈ ಮಾಡಿ ನೋಡು ಒಂದ್ಸಲ ಏನ್ ಆಗುತ್ತೋ ಇಲ್ವೋ ಅಂತ. ಅವನು ಬುದ್ಧಿ ಉಪಯೋಗಿಸ್ತಾನೆ. ಅವನೇನ್ ಮಾಡ್ತಾನೆ, ತಲೆ ಮೇಲೆ ಕೈ ಇಟ್ಕೊಳ್ತಾನೆ. ಇನ್ನೊಂದು ಲೇಖದಲ್ಲಿ ನೃತ್ಯ ಮಾಡಿ ಮೋಹಿನಿ ರೂಪದಲ್ಲಿ ಬಂದು ಅಂತ ಕೂಡ ಇದೆ. ಎರಡರಲ್ಲೂ ಒಟ್ಟಿನಲ್ಲಿ ಏನು ಅಂದ್ರೆ ಅವನ ಸಂಹಾರ ಆಗುತ್ತೆ. ಆದ್ರೆ ಇದರಲ್ಲೂ ನೋಡ್ಬೋದು ಹೇಗೆ ಅವನು ಆಶುತೋಷ. ಅದಕ್ಕೆ ತುಂಬಾ ಜನ ಶಿವನ ಶರಣಾಗ್ತಾರೆ, ಹೋಗಿ ಶಿವನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ಜಯ ಜಗದೀಶ ಹರೇ, ಲೈಕ್ ಹೇಳ್ತಾರಲ್ಲ, ಏನು ಸುಖ ಸಂಪತ್ತಿಗರ ಆವೆ ಕಷ್ಟ ಮಿಟೆ ಮನಕ. ಎಲ್ಲ ಸುಖ ಮತ್ತೆ ಸಂಪತ್ತು ಮನೆಗೆ ಬರ್ಲಿ, ಕಷ್ಟಗಳೆಲ್ಲ ಹೋಗ್ಬಿಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾರು ಕೂಡ ಕಷ್ಟ ಬೇಡ, ಸುಖ ಬೇಕು. ಆದ್ರೆ ಅದಕ್ಕೆ ಭಗವಂತನ ಹತ್ರ ಹೋಗಿ ಅವ್ರು ಏನ್ ಕೇಳ್ತಾರೆ ಅಂದ್ರೆ, ಅದ್ರಲ್ಲೂ ಶಿವನ ಹತ್ರ ಹೋಗಿ ಯಾವುದೇ ಒಂದು ನನಗೆ ಅದ್ ಬೇಕು ಇದು ಬೇಕು, ಅದು ಕೂಡ ಹೇಳ್ತಾರೆ. ಯಾರಿಗಾದ್ರೂ ಒಳ್ಳೆ ಪತಿ ಬೇಕು ಅಂತಂದ್ರೆ ಯಾರ ಹತ್ರ ಕೇಳ್ಬೇಕಂತೆ? ಪಾರ್ವತಿ ಹತ್ರ ಹೋಗ್ಬೇಕು. ಒಳ್ಳೆ ಪತ್ನಿ ಬೇಕು ಅಂತಂದ್ರೆ
ಶಿವನ ಹತ್ರ ಹೋಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಶಿವ ಇದನ್ನೆಲ್ಲ ಅವನು ಆಶುತೋಷ, ಅವನು ಯಾರು ಏನೇ ಕೇಳಿದ್ರು ಕೂಡ ತಕ್ಷಣ ಕೊಟ್ಟು ಬಿಡ್ತಾನೆ. ಆದ್ರೆ ಯಾರಾದ್ರೂ ನಿಜವಾಗ್ಲೂ ಹೋಗಿ ಶಿವನ ಹತ್ರ ಪ್ರಾರ್ಥನೆ ಮಾಡಿದ್ರೆ, ನನಗೆ ನಿಜವಾದ ನೀವು ಏನು ಅತ್ಯಂತ ಏನಂತಾರೆ ಬೆಲೆ ಉಳ್ಳೋದು ಅಥವಾ ವ್ಯಾಲ್ಯೂಬಲ್ ಅಂತಂದೆ ಏನಾದ್ರು ಕೇಳಿದ್ರೆ, ಅವಾಗ ಶಿವ ನಿಜವಾದ ಅವನು ಏನನ್ನ ಇದ್ ಮಾಡ್ತಾನೋ ಅದನ್ನ ಕೊಡ್ತಾನೆ. ಒಂದ್ಸಲ ಒಬ್ಬ ಇದು ಉಲ್ಲೇಖ ಬರುತ್ತೆ ಚೈತನ್ಯ ಚರಿತಾಮೃತದಲ್ಲಿ ಕೂಡ. ಒಬ್ಬ ಬ್ರಾಹ್ಮಣ ಹೋಗಿ ಶಿವನ ಭಕ್ತ, ಅವನು ಶಿವನನ್ನ ಪ್ರತಿನಿತ್ಯ ಆರಾಧನೆ ಮಾಡ್ತಾ ಇರ್ತಾನೆ. ಮಾಡ್ತಾ ಇರುವಾಗ ಒಂದು ದಿನ ಅವನ ಒಂದು ಭಕ್ತಿಯನ್ನು ನೋಡಿ, ಅವನ ಒಂದು ಇದನ್ನು ನೋಡಿ ಒಲ್ಲದು ಶಿವ ಹೇಳ್ತಾನೆ, ನಿನ್ಗೆ ಏನ್ ಬೇಕು ಅಂದಾಗ ಆ ಬ್ರಾಹ್ಮಣ ಹೇಳ್ತಾನೆ, ನನಗೆ ಟಚ್ ಸ್ಟೋನ್ಗೆ ಏನಂತಾರೆ, ಚಿಂತಾಮಣಿ ಬೇಕು, ಅದು ಸಿಗತ್ತೆ, ಯಾಕಂದ್ರೆ ನಾನು ಐಶ್ವರ್ಯ ಬೇಕು ನನಗೆ ಅದಕ್ಕೆ ಅಂತ. ಆದ್ರೆ ಅವನು ಶಿವನ್ನ ನಿಜವಾಗ್ಲೂ ಅವನು ಈ ಆಸೆ ಇತ್ತು, ಆದ್ರೂ ಕೂಡ ಅವನು ಶಿವನನ್ನ ತುಂಬಾ ಏನಂತಾರೆ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಅವನು ಸೇವೆಯನ್ನು ಮಾಡ್ತಾ ಇರ್ತಾನೆ. ಅದ್ ನೋಡಿ ಶಿವ ಹೇಳ್ತಾನೆ, ಸರಿ ಹಾಗಾದ್ರೆ ನೀನು ಹೋಗಿ ಸನಾತನ ಗೋಸ್ವಾಮಿಯನ್ನ ಭೇಟಿ ಮಾಡು, ಅವ್ರ ಹತ್ರ ಇದೆ, ಅವ್ರು ಕೊಡ್ತಾರೆ, ಅಲ್ಲೊಬ್ಬ ಸಾಧು ಇದ್ದಾರೆ, ಅವ್ರ ಹತ್ರ ಹೋಗಿ ಅಂತ. ಬೃಂದಾವನದಲ್ಲಿ ಯಮುನೆಯ ತೀರದಲ್ಲಿ ಅಲ್ಲಿ ಇರ್ತಾರವರು, ಅಲ್ಲಿ ಹೋಗಿ ಕೇಳು ಅಂತ. ಸರಿ, ಈ ಬ್ರಾಹ್ಮಣ ಬರ್ತಾನೆ, ಬಂದು ಕೇಳ್ತಾ ಹೋಗ್ತಾನೆ, ಇಲ್ಲಿ ಯಾರಿದ್ದಾರೆ ಈ ರೀತಿ ಭಕ್ತರು ಸನಾತನ ಗೋಸ್ವಾಮಿ ಅಂತ ಕೇಳ್ಕೊಂಡು ಬಂದಾಗ ಅವರು ಸಿಗ್ತಾರೆ. ಕೇಳಿದಾಗ ಹೀಗೆ ನಾನು ಶಿವನ ಹತ್ರ ಹೋದೆ, ಶಿವ ಹೇಳಿದ್ರು ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಚಿಂತಾಮಣಿ ಇದೆ ಅಂತ, ಚಿಂತಾಮಣಿ ಬೇಕು ನನಗೆ. ತಕ್ಷಣ ಸನಾತನ ಗೋಸ್ವಾಮಿ ಹೇಳ್ತಾರೆ, ಅಲ್ಲಿ ಕಸದ ತೊಟ್ಟಿ ಇದೆಯಲ್ಲ, ಕಸದ ತೊಟ್ಟಿ ಇದೆ, ತಗೊಳ್ಳಿ. ಕಸದ ತೊಟ್ಟಿ, ಚಿಂತಾಮಣಿ ಅಂದ್ರೆ ಏನು? ಚಿಂತಾಮಣಿ ಏನಾಗುತ್ತೆ? ಅದಕ್ಕೆ ಸ್ಪರ್ಶ ಮಾಡಿದ್ರು, ಟಚ್ ಮಾಡಿದ್ರು ಅದೆಲ್ಲ ಚಿನ್ನ ಆಗೋಗುತ್ತೆ, ಚಿನ್ನದ ಬೆಲೆ ಇರ್ತಾ ಇದೆ. ಈಗೇನೋ ರೀತಿ ಚಿಂತಾಮಣಿ ಸಿಕ್ಕಿದ್ರೆ ಅಲ್ವಾ? ಆ ಸಂದರ್ಭದಲ್ಲಿ ಆ ಬ್ರಾಹ್ಮಣ ಹೋಗಿ ತಗೊಳ್ತಾನೆ. ತಗೊಂಡು ಹೋಗ್ತಾ ಇರುವಾಗ ಅವನಿಗೆ ಆಲೋಚನೆ ಬರುತ್ತೆ, ಅಲ್ಲ ಚಿಂತಾಮಣಿ ಎಲ್ಲರೂ ಬೇಕು 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 ಅಂತ ಹಾತೊರಿತಾರೆ, ಆದ್ರೆ ಯಾಕೆ ಈ ಸಾಧು ಸನಾತನ ಗೋಸ್ವಾಮಿ ಅವರು ಅದನ್ನ ಕಸದ ತೊಟ್ಟಿಲಿ ಹಾಕಿದ್ದಾರೆ? ನಾವು ಕಸದ ತೊಟ್ಟಿಲಿ ಯಾವ್ದನ್ನ ಹಾಕ್ತಿವಿ? ಮನೇಲಿ ಹೊಸ ಫ್ರಿಡ್ಜ್ ಅಥವಾ ಏನಾದ್ರು ತಂದ್ರೆ, ಟಿವಿ ತಂದ್ರೆ ಅದನ್ನೇನಾದ್ರು ಹಾಕ್ತಾರ? ಇಲ್ಲ, ಅದ್ರ ಡಬ್ಬ ಹಾಕ್ತಾರ ಅಷ್ಟೇನೆ ಕಸದ ತೊಟ್ಟಿಗೆ. ಯಾಕೆ? ಅದ್ ಬೇಕಾಗಿಲ್ಲ, ಬೆಲೆ ಬಾಳದೆ ಅದು ಇದು, ಅಥವಾ ಯಾವ್ದು ಬೇಡ ಅದನ್ನ ಕಸಕ್ಕೆ ಹಾಕ್ತಿವಿ. ಅದ್ರ ಅರ್ಥ ಏನು? ಅವ್ರ ಹತ್ರ ಬೇರೆ ಇನ್ನೇನೋ ಇದೆ, ಅದು ಇದಕ್ಕಿಂತನೂ ಬೆಲೆ ಬಾಳುವಂಥದ್ದು, ಅದ್ ಏನು ಅಂತ ಕುತೂಹಲ ಆಗುತ್ತೆ. ಅದರರ್ಥ ಇದಕ್ಕೆ ಬೆಲೆ ಇದೆ, ಆದ್ರೆ ಇದಕ್ಕಿಂತನೂ ಏನೋ ಹೆಚ್ಚಿನ ಬೆಲೆ ಇದೆ ಅಂತ. ಅದಕ್ಕೆ ಸಿಂಪಲ್ ಉದಾಹರಣೆ, ಎಲ್ರೂ ಕಸ ಎಸ್ದಿರ್ತಾರೆ, ಅದಕ್ಕೆ ಬೆಲೆ ಇದೆಯೋ ಇಲ್ವೋ? ಸ್ವಲ್ಪ ಏನೋ ಬೆಲೆ ಇದೆ, ಅದಕ್ಕೇನೆ ರದ್ದಿಗೆ ಇದ್ ಮಾಡೋರೆಲ್ಲ ಬಂದು ಚಿಂದಿ ಎಲ್ಲ ಹಾಯ್ಕೊಂಡು ಹೋಗ್ತಾರೆ. ಆ ಏನೋ ಬಾಟ್ಲ್ ಇರ್ಬೋದು, ಅಥವಾ ಏನೋ ಒಂದು ಪ್ಲಾಸ್ಟಿಕ್ ಕವರ್ ಇರ್ಬೋದು, ರಟ್ಟಿಂದ ಇರ್ಬೋದು, ಏನೋ ಮುರಿದಿರೋದಿರ್ಬೋದು, ಅದ್ರಲ್ಲೂ ತಗೊಂಡೋಗಿ ಅದ್ರ ಸ್ವಲ್ಪ ದುಡ್ಡು ಸಿಗುತ್ತೆ ಅವ್ರಿಗೆ, ಅಂದ್ರೆ ಅದಕ್ಕೆ ಏನೋ ಬೆಲೆ ಇದೆ. ಆದ್ರೆ ಅದಕ್ಕಿಂತ ಬೆಲೆ ಬಾಳೋದು ಮನೇಲಿದೆ, ಅದಕ್ಕೇನೆ ಅದನ್ನ ಎಸ್ದಿರೋದಲ್ವಾ? ಸೊ ಹಾಗೇನೆ ಅವ್ರು ಮತ್ತೆ ಬಂದು ಶಿವನ ಹತ್ರ, ಸನಾತನ ಗೋಸ್ವಾಮಿ ಅವ್ರ ಹತ್ರ ಕೇಳ್ತಾನೆ, ಸ್ವಾಮಿ ನಾನು ಒಂದು ಕೇಳ್ಬೇಕು. ಏನು? ಅಲ್ಲ, ನೀವು ಈ ಚಿಂತಾಮಣಿಯನ್ನು ನೀವು ಕಸದ ತೊಟ್ಟಿಲಿ ಎಸ್ದಿರ್ತಿರಲ್ಲ, ಅದ್ರ ಅರ್ಥ ಇದಕ್ಕಿಂತನೂ ಬೆಲೆ ಬಾಳೋದು ನಿಮ್ಮ ಹತ್ರ ಇರ್ಬೇಕಲ್ವಾ? ಸನಾತನ ಗೋಸ್ವಾಮಿ ಅವ್ರು ಹೇಳ್ತಾರೆ, ಹೌದು ಇದೆ. ಹಾಗಾದ್ರೆ ನನಗೆ ಅದು ಬೇಕು. ಹೌದಾ, ಸರಿ, ಅದನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀನ್ ಏನ್ ಮಾಡ್ಬೇಕು ಅಂದ್ರೆ, ಈ ನಿನ್ನ ಕೈಯಲ್ಲಿರೋ ಒಂದು ಚಿಂತಾಮಣಿಯನ್ನ ನೀನು ಹೋಗಿ ಯಮುನೆಗೆ ಹಾಕಿ ಬರ್ಬೇಕು, ಅದಾದ್ಮೇಲೆ ಕೊಡ್ತೀನಿ. ಬ್ರಾಹ್ಮಣ ಯೋಚನೆ ಮಾಡ್ತಾನೆ, ಅಕಸ್ಮಾತ್ ಇದನ್ನ ಹಾಕಿದ್ಮೇಲೆ ಏನು ಇಲ್ಲ ಅಂದ್ರೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆಗತ್ತೆ. ಆದ್ರೂ ಕೂಡ ಇದಕ್ಕಿಂತ ಬೆಲೆ ಬಾಳೋದೇನೋ ಇರ್ಬೇಕು, ಇಲ್ಲಾಂದ್ರೆ ಸಾಧುಗಳು ಸುಳ್ಳು ಹೇಳಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ವಿಶ್ವಾಸದಿಂದ ತೆಗೆದು ಅದನ್ನ ಯಮುನೆಗೆ ಎಸಿತಾನೆ. ಎಸ್ ಬಂದ್ಮೇಲೆ, ಸರಿ ಸ್ವಾಮಿ ನಾನು ಎಸ್ದಿದ್ದೀನಿ, ಈಗ ಏನು ಅದು ಕೊಡಿ. ತಕ್ಷಣ ಸನಾತನ ಸ್ವಾಮಿಯರು ಹೇಳ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಕ್ಷಣ ಈ ಬ್ರಾಹ್ಮಣಿಗೆ, ಅಲ್ಲ ನಾನು ಕೇಳಿದ್ದು ಚಿಂತಾಮಣಿ, ಬಟ್ ಇವ್ರೇನೋ ಮಂತ್ರ ಹೇಳ್ತೀಯಾರಲ್ಲ, ಇದೇನ್ ಮಾಡತ್ತೆ? ತಕ್ಷಣ ಸನಾತನ ಗೋಸ್ವಾಮಿಯವರು ಹೇಳ್ತಾರೆ, ಗೋಲೋಕೇರ ಪ್ರೇಮದನ ಹರಿನಾಮ ಸಂಕೀರ್ತನ. ನೋಡು, ನೀನು ಚಿನ್ನವನ್ನ ತಗೊಂಡು
ಆ ಚಿಂತಾಮಣಿಯನ್ನು ತಗೊಂಡು ನೀವು ಚಿನ್ನವನ್ನ ಪಡಿಬೋದು. ಆದ್ರೆ ಚಿನ್ನ ಎಲ್ಲಿ ತನಕ ಬರುತ್ತೆ? ಚಿನ್ನ ಅಬ್ಬಬ್ಬಾ ಅಂದ್ರೆ ಚಿತೆ ತನಕ ಬರ್ಬೋದು ಅಷ್ಟೇನೆ. ಅದಕ್ಕಿಂತ ಮುಂದೆ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಅದನ್ನ ನಮ್ಮ ಯಾರಾದ್ರೂ ಎಷ್ಟು ಅವನು ಚಿನ್ನದ ಗಣಿ ಇದ್ರು ಕೂಡ ಅದನ್ನ ತಗೊಂಡು ಹೋಗ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಅಥವಾ ಐಶ್ವರ್ಯ ಆಗ್ಲಿ ಅಥವಾ ಏನೇನೇ ಪಡ್ಕೊಂಡು ಬಂದಿಲ್ಲ ಅದನ್ನ ಯಾವತ್ತಾದ್ರು ಈ ಲೋಕ ಬಿಟ್ಟು ಹೋಗೋಕೆ ತಗೊಂಡು ಹೋಗಕ್ಕಾಗತ್ತಾ? ಇಲ್ಲ. ಅದು ಅದರದ್ದು ಬೆಲೆ ಏನೂ ಇಲ್ಲ. ಆದ್ರೆ ಯಾವಾಗ ನಾವು ಹರೇ ಕೃಷ್ಣ ಮಂತ್ರನ ಜಪ ಮಾಡ್ತೀವೋ ಅದು ಏನಂದ್ರೆ ಆಧ್ಯಾತ್ಮಿಕ ಜಗತ್ತಿನ ಒಂದು ಕರೆನ್ಸಿ ಇದ್ದಾಗೆ. ಅದನ್ನ ನಾವು ಅದು ನಮ್ಮ ಜೊತೆ ಸದಾ ಬರುತ್ತೆ. ಹಾಗಾಗಿ ಈ ಏನಂತಾರೆ ಜಗತ್ತಿನಿಂದ ಮುಕ್ತಿ ಸಿಕ್ಕೊಟ್ಟು ಪರಲೋಕ ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಇದಕ್ಕಿಂತ ಬೆಲೆ ಬಾಳೋದು ಇನ್ನೇನು ಇಲ್ಲ. ಮತ್ತೆ ಈ ಭೂಮಿಗೆ ಬಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಲ್ವಾ? ಮತ್ತಿದೆಲ್ಲ ಜನ್ಮ ಮೃತ್ಯು ಜರ ವ್ಯಾಧಿ, ಈ 4 ಕಷ್ಟಗಳಿದ್ದೇ ಇರುತ್ತೆ. ಇದ್ರ ಜೊತೆಗೆ ದುರ್ಗೆ ಕೂಡ ತನ್ನ ಒಂದು ತ್ರಿಶೂಲದಿಂದ ತಿವಿತಾ ಇರ್ತಾಳೆ. ಯಾವ್ದ್ರಿಂದ? ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಕ್ಲೇಶದಿಂದ. ಇದೆಷ್ಟೆಲ್ಲ ಕಷ್ಟ ಇರುವಾಗ ಇದೆಲ್ಲ ಬೇಕಾ? ಬೇಡ. ಅದಕ್ಕಿಂತ ತುಂಬಾ ಉತ್ತಮವಾದದ್ದು ಈ ದೇಹವನ್ನು ತ್ಯಾಗ ಮಾಡಿ ಪರಲೋಕಕ್ಕೆ ಹೋಗೋದು. ಹಾಗಾಗಿ ಅದನ್ನ ಸನಾತನ ಗೋಸ್ವಾಮಿ ಅವ್ರು ಕೊಡ್ತಾರೆ. ಅದನ್ನು ನೋಡಿ ಅವನು ತುಂಬಾ ಖುಷಿ ಆಗ್ತಾನೆ. ಅದಕ್ಕೆ ಹೇಳ್ತಾರೆ, ಶಿವನ ಹತ್ರ ಯಾರಾದ್ರೂ ಹೋಗಿ ನಿಜವಾಗ್ಲೂ ಪ್ರಾರ್ಥನೆ ಮಾಡಿ ಏನ್ ಬೇಕು ಅಂದಾಗ ಶಿವ ನಿನಗೇನು ಅತ್ಯುತ್ತಮವಾದದ್ದು ಉತ್ತಮವಾದದ್ದು ಏನು ಅದನ್ನ ಕೊಡು ಅಂತಂದ್ರೆ ಶಿವ ಏನ್ ಕೊಡ್ತಾನಂತೆ? ರಾಮನಾಮವನ್ನ ಕೊಡ್ತಾನೆ. ಅದಕ್ಕೆ ಪಾರ್ವತಿಗೆ ಹೇಳೋದು ಏನಂತ? ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೀರಾಮ ರಾಮ ರಾಮ ಇತಿ. ಯಾರಿಗೆ ಹೇಳ್ತಾ ಇರೋದು ಇದನ್ನ? ಪಾರ್ವತಿ ಹೇಳ್ತಾ ಇರೋದು. ಶ್ರೀರಾಮ ರಾಮ ರಾಮೇತಿ ರಮೇ ಓ ರಮ ರಾಮೇ ಮನೋರಮೆ. ನಾನು ರಾಮನ ನಾಮದ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ನನ್ನ ಮನಸ್ಸು ಅದರಲ್ಲಿ ರಮಿಸ್ತಾ ಇದೆ. ಸಹಸ್ರನಾಮ ತತ್ತುಲ್ಯಂ, ಈ ಏನು ವಿಷ್ಣುವಿನ ಸಹಸ್ರನಾಮ ಇದೆಯಲ್ಲ ಅದು ರಾಮನಾಮ ವರ್ಣನೆ. ಅದು 3 ರಾಮನಾಮಕ್ಕೆ ಏನಂತಾರೆ ಸಮವಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಶಿವ ಕೂಡ ಹೇಳೋದು ಅದನ್ನೇ. ಅದಕ್ಕೆ ಹೇಳ್ತಾರೆ, ಯಾರಾದ್ರೂ ದೇಹವನ್ನ ತ್ಯಾಗ ಮಾಡುವಾಗ ಕಾಶಿಯಲ್ಲಿದ್ರೆ, ಕಾಶಿಯಲ್ಲಿ ಕಾಶಿ ವಿಶ್ವನಾಥ ಇದ್ದಾನೆ, ಕಾಶಿ ವಿಶ್ವನಾಥ ಅವರ ಕಿವಿಯಲ್ಲಿ ಬಂದು ಏನ್ ಹೇಳ್ತಾನೆ? ರಾಮ 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 ಅಂತ ರಾಮನಾಮವನ್ನು ಹೇಳ್ತಾನಂತೆ. ಸೊ ಅದಕ್ಕೆ ಎಲ್ಲರೂ ಕೊನೆ ಕ್ಷಣದಲ್ಲಿ ಅವ್ರನ್ನ ಕರ್ಕೊಂಡೋಗ ಏನ್ ಹೇಳ್ತಾರೆ? ರಾಮ್ ನಾಮ್ ಸತ್ಯ ಹೇ, ಅಂದ್ರೆ ಅದೊಂದೇ ಸತ್ಯ, ಬೇರೆದೆಲ್ಲ ಮಿಥ್ಯ. ಯಾಕೆಂದ್ರೆ ಬೇರೆ ಏನೇ ಇದ್ರು ಕೂಡ ಅದು ನಮ್ಮ ಜೊತೆ ಬರೋದಿಲ್ಲ ಅಂತ. ಅದಕ್ಕೆ ಅದನ್ನ ಶಿವ ಬೇರೆಯವ್ರಿಗೆ ಕೊಡ್ತಾನೆ. ಅದಲ್ಲದೆ ಇಲ್ಲಿ ಶಿವನನ್ನ ವೈರಾಗ್ಯ ಚಕ್ರವರ್ತಿ ಅಂತ ಹೇಳ್ತಾರೆ. ಚಕ್ರವರ್ತಿ ಅಂದ್ರೆ ಯಾರು? ಎಲ್ಲರಲ್ಲೂ ಶ್ರೇಷ್ಠ ಅಧಿಪತಿ. ಯಾಕೆ? ಒಂದು ಸಲ ಶಿವ ಮತ್ತೆ ಪಾರ್ವತಿ ಅವರಿಬ್ರು, ಪಾರ್ವತಿ ಶಿವನ ಹತ್ರ ಬಂದು, ಸ್ವಾಮಿ ನಾವು ಕೈಲಾಸದಲ್ಲಿದ್ದೀವಿ, ಬೆಟ್ಟದಲ್ಲಿದ್ದೀವಿ, ಅಥವಾ ಮರದ ಕೆಳಗಿರ್ತೀವಿ, ಅಥವಾ ಈಗ ಗಣೇಶ ಕಾರ್ತಿಕ ಎಲ್ಲರೂ ಇದ್ದಾರೆ, ನಮ್ಗೊಂದು ಗೃಹ ಬೇಕಲ್ವಾ ಅಂತ ಅಂದಾಗ ಶಿವ ಹೌದಲ್ವಾ ಬೇಕು ಅಂತ ಅಂದ್ಬಿಟ್ಟು ಒಂದು ಸುಂದರವಾದ ಒಂದು ಅದನ್ನ ಮನೆ ಅಂತ ಹೇಳಲಿಕ್ಕೆ ಆಗಲ್ಲ, ಅರಮನೆ ಅಥವಾ ಏನಂತಾರೆ ಅದು ಈ ಲೋಕದಲ್ಲೂ ನೋಡಕ್ ಸಿಗದೆ ಇರ್ಬೋದು ಅಂತ ಒಂದು ವೈಭವಯುತ ಒಂದು ಮನೆಯನ್ನ ಕಟ್ಟಿ ಅದಕ್ಕೀಗ ಏನು ಗೃಹ ಪ್ರವೇಶ ಮಾಡ್ಬೇಕು. ಅದಕ್ಕೆಲ್ಲ ಬ್ರಾಹ್ಮಣರು ಎಲ್ಲರನ್ನೂ ಕರೆದು ದೇವತೆಗಳನ್ನೆಲ್ಲರನ್ನೂ ಕರೆಸಿ ಆ ಒಂದು ಇದಾಗತ್ತೆ, ಏನಂತಾರೆ ಫಂಕ್ಷನ್ ಆಗತ್ತೆ. ಆ ಫಂಕ್ಷನ್ ಆದ್ಮೇಲೆ ಕೊನೆಗೆ ಎಲ್ಲರಿಗೂ ಏನಾದ್ರು ದಾನ ಕೊಡ್ಬೇಕು ಅಥವಾ ಗಿಫ್ಟ್ ಕೊಡ್ಬೇಕು. ಎಲ್ಲರಿಗೂ ಕೊಟ್ಮೇಲೆ ಕೊನೆಗೆ ಉಳಿದಿರೋದು ಒಂದೇ ಒಂದಿರುತ್ತಂತೆ, ಏನದು? ಮನೆ. ಆದ್ರೆ ಅಲ್ಲೂ ಕೂಡ ಎಲ್ಲರಿಗೂ ಕೊಟ್ಟಾಗಿರ್ತೇವೆ, ಒಬ್ಬನೇ ಒಬ್ಬ ಉಳಿದಿರ್ತಾನಂತೆ ಯಾರೋ ಬ್ರಾಹ್ಮಣ. ನಿನ್ಗೇನ್ ಕೊಡ್ಬೇಕು ಅಂತ ಯೋಚಿಸಿ, ಸರಿ ಈ ಮನೆ ನಿನ್ಗೆ ಅಂತ ಅದನ್ನು ಕೊಟ್ಬಿಡ್ತಾರೆ. ಆ ಕಟ್ಟಿದೇನಕ್ಕೆ? ವಾಸ ಮಾಡ್ಲಿಕ್ಕೆ. ಆದ್ರೆ ಯಾರಿಗಾದ್ರೂ ಜಸ್ಟ್ ಯೋಚನೆ ಮಾಡಿದ್ವಿ, ಯಾರಾದ್ರೂ ಮನೆ ಕಟ್ಟಿದ್ದನ್ನ ತಕ್ಷಣ ಬೇರೆಯವ್ರು ಕೊಟ್ಬಿಡ್ತಾರ ಅಥವಾ ಇದು? ಇಲ್ಲ, ಸ್ವಲ್ಪನಾದ್ರೂ ಓಕೆ, ಅಟ್ಲೀಸ್ಟ್ 1 ತಿಂಗಳಾದ್ರೂ ಇರೋಣ, 1 ವರ್ಷನಾದ್ರೂ ಇರೋಣ ಅಂತ ಒಂದ್ ರೀತಿ ಇದಿರುತ್ತೆ. ಅದ್ರಲ್ಲಿ ಶಿವ ಅದನ್ನ ಮಾಡಿ ಅದನ್ನ ಗೃಹ ಪ್ರವೇಶ ಆಗ್ತಿದ್ದಾಗೆ ಅದನ್ನ
ಮಾರದಾದ್ರೆ ಬೇಕಾದ್ರೆ ಏನು ಯಾರು ಯೋಚನೆ ಮಾಡೋದಿಲ್ಲ, ಯಾಕೆ ಮಾರಿದ್ರೆ ದುಡ್ಡಾದ್ರೂ ಬರುತ್ತೆ ಅಂತ ಅನ್ಕೋತಾರೆ. ಇಲ್ಲಿ ಶಿವ ಏನ್ ಮಾಡ್ತಾನೆ, ಅದನ್ನ ದಾನದ ರೂಪದಲ್ಲಿ ಕೊಡ್ತಾ ಇದ್ದಾನೆ. ಅದು ಶಿವನ ಒಂದು ಇದು. ಅದಲ್ಲದೆ ಶಿವ ಒಂದ್ ರೀತಿಯಾಗಿ ಅವನ ವೇಷಭೂಷ ಕೂಡ ನೋಡಿದ್ರು ಕೂಡ ಒಂದ್ ರೀತಿ ಕೆಲವೊಂದ್ಸಲ ಇದೇನಿದು ಈ ರೀತಿಯಾಗಿ ಆ ಭಸ್ಮವನ್ನ ಬಳ್ಕೊಂಡು ಅಥವಾ ಹಾವು ಯಾರು ಅಂತವ್ರು ಯಾರಾದ್ರೂ ಭಸ್ಮ ಎಲ್ಲ ಬಳ್ಕೊಂಡ್ ಬಂದು ಸ್ವಲ್ಪ ಇದಾಗಿದ್ರೆ ಯಾರಾದ್ರೂ ಹೋಗಕ್ ಇಷ್ಟಪಡ್ತೀವಿ ನಾವು. ಸ್ವಲ್ಪ ಸರಿ ಅವ್ರು ಇರ್ಬೋದು ಅಂತ ಸ್ವಲ್ಪ ದೂರದಲ್ಲಿ ಇರ್ತೀವಿ. ಆದ್ರೆ ಶಿವ ಯಾಕೆ ಆ ರೀತಿಯಾಗಿ ಮಾಡೋದು? ಯಾರಾದ್ರೂ ಕಾಲಭೈರವ ಕಾಳಭೈರವೇಶ್ವರ ಎಲ್ಲಿ ಉಜ್ಜಯಿನಲ್ಲಿ ಹೋದ್ರೆ ಪ್ರತಿದಿನ ಬೆಳಿಗ್ಗೆ 3 ಗಂಟೆಗೂ 3:15 ಬೆಳಿಗ್ಗೆ ಮಂಗಳಾರತಿ ಆಗತ್ತಂತೆ. ಆ ಮಂಗಳಾರತಿ ಸಮಯದಲ್ಲಿ ಶಿವನಿಗೆ ಆ ಒಂದು ಏನು ಚಿತೆಯಿಂದ ನೇರವಾಗಿ ಅವಾಗಿನ್ನೂ ಉರಿತಾ ಇರೋ ಚಿತೆಯಿಂದ ಭಸ್ಮವನ್ನ ತಂದು ಹಾಕಿ ಅದನ್ನಿಂದ ಇದ್ ಮಾಡ್ತಾರಂತೆ, ಅಭಿಷೇಕ ಮಾಡ್ತಾರಂತೆ. ಯಾರ್ ತಾನೇ ಅದನ್ನ ಇದ್ ಮಾಡ್ತಾರೆ? ಯಾರಾದ್ರೂ ಸ್ಮಶಾನಕ್ಕೆ ಹೋಗಿ ಬಂದ್ರೆ ಏನಂತಾರೆ, ಮೊದ್ಲು ಸ್ನಾನ ಮಾಡ್ಕೊಳ್ಬೇಕಪ್ಪ, ಅಶುಚಿಯಾದ ಜಾಗ, ಸ್ನಾನ ಮಾಡ್ಬೇಕು ಅಂತಾರೆ. ಅದ್ರಲ್ಲಿ ಶಿವಂಗೆ ಅದನ್ನ ಅಭಿಷೇಕ ಮಾಡ್ತಾರೆ, ಅರ್ಪಣೆ ಮಾಡ್ತಾರೆ. ಯಾಕೆ? ಅದು ಕೂಡ ಶಿವನ ಒಂದು ಕರುಣ ಮನೋಭಾವನೆಯನ್ನು ತೋರಿಸುತ್ತೆ. ಏಕೆಂದ್ರೆ ಅವನು ಆ ರೀತಿ ಮಾಡ್ಲಿಲ್ಲ ಅಂತಂದ್ರೆ ಈ ಭೂತ ಪ್ರೇತ ಪಿಶಾಚಿಗಳು ಅವನ ಹತ್ರಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತವಾ? ಹೇ ಇವ್ರು ಯಾರೋ ದೊಡ್ಡವರಪ್ಪ. ಈಗ ಯಾರಾದ್ರೂ ದೊಡ್ಡ ಕಾರಲ್ಲಿ ಹೋಗ್ತಾರೆ, ಅವ್ರ ಹತ್ರಕ್ಕೆ ಯಾರಾದ್ರೂ ಭಿಕ್ಷುಕರು ಆರಾಮಾಗಿ ಹೋಗಿ ಅವ್ರ ಹತ್ರ ಸ್ವಲ್ಪ ಸಲಿಗೆಯಿಂದ ಮಾತಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಅವ್ರನ್ನ ಏನೋ ಬೇಕು ಅಂತ ಕೇಳ್ತಾರೆ, ಅದ್ ಬಿಟ್ರೆ ಒಂದ್ ರೀತಿ ಏನಂದ್ರೆ ಅಂಡ್ ರೆವರೆನ್ಸ್ ಇರುತ್ತೆ, ಒಂದ್ ರೀತಿ ಗೌರವ, ಆ ರೀತಿಯಾಗಿ ಇದಾಗತ್ತಾರೆ. ಅದೇ ಇನ್ನೊಬ್ಬ ಭಿಕ್ಷುಕನ್ ನೋಡಿದ್ರೆ ಎಷ್ಟಾಯ್ತು, ಎಷ್ಟು ಸಿಕ್ತು ಇವತ್ತು, ನಂಗೇನು ಸಿಕ್ಕೇ ಇಲ್ಲ, ಫ್ರೀ ಆಗಿ ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಶಿವ ಒಂದು ಸ್ಥಾನವನ್ನ ತಗೊಳ್ತಾನೆ. ಯಾಕೆ? ಅವ್ರಿಗೆಲ್ಲರಿಗೂ ಸಹಾಯ ಮಾಡ್ಲಿಕ್ಕೋಸ್ಕರ. ಅದು ಶಿವನ ಒಂದು ಇದು. ಅದಲ್ಲೇ ಶಿವನ ಒಂದು ಇದನ್ನು ಕೂಡ ನೋಡಿದ್ರೆ ಹೇಗೆ ಶಿವ ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಫಾಲ್ಸಿಗೋಗಿ ಏನಂತೀವಿ, ಅಹಂಕಾರದಿಂದ ಪ್ರಭಾವಿತರಾಗ್ತೀವಿ. ಯಾರು ನಮ್ಮನ್ನ ಏನಾದ್ರು ಕೆಟ್ಟದಾಗಿ ಅಥವಾ ಕೀಳಾಗಿ ಅಥವಾ ಏನೋ ಅಂದ್ರೆ ಹೇಳಿಬಿಟ್ರೆ ಅದರಿಂದ ನಾವು ಕೋಪ ಬರುತ್ತೆ ಅಲ್ವಾ. ಆದ್ರೆ ಶಿವನಲ್ಲಿ ಈ ಅಹಂಕಾರ ಮನೋಭಾವನೆ ಇಲ್ಲ. ಅದಕ್ಕೋಸ್ಕರ ಯಾವಾಗ ದಕ್ಷನ ಆಸ್ಥಾನದಲ್ಲಿ ದಕ್ಷ ಬರ್ತಿದ್ದಾಗೆ ಎಲ್ಲರೂ ಆ ಆಸ್ಥಾನದಲ್ಲಿ ಇದ್ದವ್ರು ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ತಾರೆ ದಕ್ಷನಿಗೆ ಗೌರವವನ್ನು ತೋರಿಸಿಕೆ. ಆದ್ರೆ ಒಬ್ನೇ ಒಬ್ರು ಎದ್ದು ನಿಂತ್ಕೊಳ್ಳೋದು ಯಾರದು? ಶಿವ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ, ಭಗವಂತನ ಚಿಂತನೆಯಲ್ಲಿ ಇರ್ತಾನೆ. ಹಾಗಾಗಿ ಆ ದಕ್ಷ ಬಂದಿದ್ದು ಕೂಡ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಶಿವ ನಿಂತ್ಕೊಳ್ಳೋದಿಲ್ಲ. ಅದನ್ನು ನೋಡಿ ದಕ್ಷ ತುಂಬಾ ಹೀನವಾಗಿ ಅಥವಾ ತುಂಬಾ ಕೀಳಾಗಿ ಮಾತಾಡ್ತಾನೆ. ಅದನ್ನ ಕೇಳ್ತಿದ್ದಾಗೇನೆ ಕಣ್ಬಿಟ್ಟು ನೋಡ್ತಿದ್ದಾಗೆ ಶಿವನಿಗೆ ಅನ್ಸುತ್ತೆ, ಇದು ಇರ್ಬೇಕಾದಂತ ಸ್ಥಳ ಅಲ್ಲ ಅಂತ ಅಂದ್ಬಿಟ್ಟು ಏನು ಮಾತಾಡೋದಿಲ್ಲ. ಅದೆಲ್ಲ ಹೇಳಿದ್ರು ಕೂಡ ತಕ್ಷಣ ಅಲ್ಲಿಂದ ಶಿವ ಜಾಗ ಖಾಲಿ ಮಾಡಿ ವಾಪಸ್ ಬಂದ್ಬಿಡ್ತಾನೆ. ಅದಾದ ನಂತರ ಮತ್ತೆ ಇನ್ನೊಂದ್ಸಲ ದಕ್ಷ ಇನ್ನೊಂದು ಯಜ್ಞವನ್ನು ಮಾಡ್ತಾ ಇರ್ತಾನೆ. ಅದಕ್ಕೆ ದಾಕ್ಷಾಯಿಣಿಯನ್ನ ಕರೆದಿರೋದಿಲ್ಲ. ಯಾರು ದಾಕ್ಷಾಯಿಣಿ? ಸತಿ ಪಾರ್ವತಿ ಮಗಳನ್ನೇ ಕರೆದಿರೋದಿಲ್ಲ ಅವಾಗ. ಆದ್ರೆ ಎಷ್ಟೇ ಆದ್ರೂ ಅಪ್ಪ ಅಲ್ವಾ, ಅಪ್ಪನ ಮನೇಲಿ ಆಗ್ತಾ ಇದೆ. ಅದಲ್ಲದೆ ಆಕಾಶದಲ್ಲಿ ಪಾರ್ವತಿ ನೋಡಿದ್ರೆ ಎಲ್ಲರೂ ಹೋಗ್ತಾ ಇದಾರೆ, ಒಳ್ಳೊಳ್ಳೆ ಒಡವೆ ಹಾಕೊಂಡು ಹೋಗ್ತಾರೆ, ಸೀರೆ ಉಟ್ಕೊಂಡು ಹೋಗ್ತಾರೆ. ನಾವು ಹೋಗೋಣ ಕಣ್ರಿ. ಶಿವ ಹೇಳ್ತಾನೆ, ಇಲ್ಲ, ಯಾವಾಗ ಕರ್ದಿರೋದಿಲ್ವೋ ಅವಾಗ ಹೋದ್ರೆ ಅಪಮಾನ ಆಗತ್ತೆ, ಬೇಡ. ಇಲ್ಲ ಆದ್ರೆ ಎಷ್ಟೇ ಆದ್ರೂ ಅವ್ರು ನಮ್ ತಂದೆ ಅಲ್ವಾ, ಪರವಾಗಿಲ್ಲ. ನೋಡು, ನಾನು ಹೇಳ್ತಾ ಇದ್ದೀನಿ, ಹೋಗೋದು ಸರಿಯಲ್ಲ. ಯಾಕೆಂದ್ರೆ ಕರೀದನೆ ಇದ್ದು ಹೋದಾಗ ಕೂಡ ತಂದೆ ಆಗಿರ್ಬೋದು, ಆದ್ರೂ ಕೂಡ ಮೊದಲು ಏನಾಗಿದೆ ಗೊತ್ತು, ಆದ್ರೂ ಕೂಡ ಈಗ ಸರಿಯಲ್ಲ. ಆದ್ರೆ ಆಕೆ ಸ್ವಲ್ಪ ಹಠ ಮಾಡದ್ ನೋಡಿ ಶಿವ ಸರಿ ಅಂತ ಸುಮ್ನಾಗ್ತಾನೆ. ಮೊದ್ಲು ನಾನು ಹೋಗ್ಬಹುದಾ, ಹೋಗ್ಲಿಕ್ಕೆ ಇಷ್ಟ ಇದೆ, ನಾನು ಹೋಗ್ತೀನಿ, ನಾನು ಹೋಗ್ತೀನಿ. ಅವಾಗ ಶಿವ ಏನು ಮಾತಾಡೋದಿಲ್ಲ.
ಆಕೆ ಹೋಗ್ತಾಳೆ. ಶಿವನ ಅನುಚರೆಲ್ಲ ನಂದಿ ಮತ್ತೆ ಅವರೆಲ್ಲರೂ ಕೂಡ ಆಕೆ ಹಿಂದೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಅಲ್ಲಿ ದಕ್ಷ ಪ್ರಜಾಪತಿ ಎಲ್ಲರಿಗೂ ಕೂಡ ಸ್ಥಾನವನ್ನ ಇಟ್ಟಿರ್ತಾನೆ ಆ ಯಜ್ಞದಲ್ಲಿ ಭಾಗವಹಿಸೋದಕ್ಕೆ. ಆದ್ರೆ ಅದರಲ್ಲಿ ಒಂದು ಜಾಗ ಕೂಡ ಅಥವಾ ಒಂದು ಶಿವನಿಗೆ ಒಂದು ಏನಂತಾರೆ ಎಲ್ಲರಿಗೂ ಓಕೆ ಇದು ಇಂದ್ರನಿಗೆ, ಇದು ಚಂದ್ರನಿಗೆ, ಇದು ಇವ್ರಿಗೆ ಅಂತಿತ್ತು. ಆದ್ರೆ ಶಿವನಿಗೆ ನಿಗದಿಪಡಿಸೋದಂತ ಸ್ಥಳ ಇರ್ಲಿಲ್ಲ. ಅದನ್ನು ನೋಡಿ ಆಕೆಗೆ ತುಂಬಾ ಇದಾಗತ್ತೆ. ಅದರಲ್ಲಿ ದಾಕ್ಷಿಣಿ ಹೋಗಿದ್ರು ಕೂಡ ಆಕೆಯನ್ನು ನೋಡಿ ಕೂಡ ಮಾತಾಡ್ತಿಲ್ಲ. ತಾಯಿ ಮತ್ತೆ ತಂಗಿಯರು ಎಲ್ಲರೂ ಮಾತಾಡ್ತಾರೆ, ಆದ್ರೆ ದಕ್ಷ ಪ್ರಜಾಪತಿ ಮಾತಾಡೋದಿಲ್ಲ. ಅದನ್ನು ನೋಡಿ ಯಾವಾಗ ತನ್ನ ಪತಿಗೆ ಅಲ್ಲಿ ಯಾವ ಗೌರವ ಇಲ್ಲ ಅಂತಂದಾಗ ಸತಿಗೆ ತುಂಬಾ ದುಃಖವಾಗುತ್ತೆ. ಅದನ್ನು ನೋಡಿ ನನ್ನ ಹೆಸರು ದಾಕ್ಷಾಯಣಿ ಯಾಕೆಂದ್ರೆ ದಕ್ಷನ ಮಗಳು, ಈ ದೇಹ ನಿನ್ನಿಂದ ಬಂದಿದೆ ಅಂತಂದ್ರೆ ಈ ದೇಹವನ್ನು ಇಟ್ಕೊಳ್ಲಿಕ್ಕೂ ಕೂಡ ನನಗೆ ಆಸೆ ಇಲ್ಲ ಅಂತ ಅಂದ್ಬಿಟ್ಟು ತಕ್ಷಣ ತನ್ನ ಸ್ವತಃ ಇದರಿಂದ ಶಕ್ತಿಯಿಂದ ಭಸ್ಮ ಮಾಡ್ಕೊಂಡು ಬಿಡ್ತಾಳೆ. ಅದನ್ನ ನೋಡಿ ಯಾವಾಗ ಶಿವ ಮೊದಲು ಬಂದಿರೋದಿಲ್ಲ, ಇಲ್ಲಿ ಮೊದಲು ಶಿವನನ್ನು ನೇರವಾಗಿ ಏನಂತಾರೆ ಅವಹೇಳನ ಮಾಡಿದಕ್ಕೆ ಏನು ಮಾಡೋದಿಲ್ಲ. ಆದ್ರೆ ಈಗ ಸತಿಗೆ ಆಗ್ತಿದ್ದಾಗೆ ಶಿವ ತಕ್ಷಣ ಬಂದು ಅಲ್ಲಿ ದಕ್ಷ ಪ್ರಜಾಪತಿಯ ತಲೆಯನ್ನೇ ಕಡ್ದು ಬಿಡ್ತಾನೆ. ಅದಾದ ನಂತರ ಮುಂದೆ ಗೊತ್ತು ಮತ್ತೆ ಇದು ಮಾಡ್ತಾರೆ. ಸೊ ಹಾಗಾಗಿ ಇದ್ರಲ್ಲೂ ಕೂಡ ನಾವು ನೋಡ್ಬೋದು ಹೇಗೆ ಶಿವ ಒಂದು ಅವನ ಸ್ಥಿತಪ್ರಜ್ಞತೆ ಹೇಗಿದೆ ಅಂತ. ಸ್ಥಿತಪ್ರಜ್ಞೆ ಯಾವ ತನಗೇನಾದ್ರೂ ಅದು ಕೂಡ ಅವನು ಅದನ್ನ ಜಾಸ್ತಿ ಇದ್ ಮಾಡ್ಕೊಳ್ಳೋದಿಲ್ಲ. ಆದ್ರೆ ತನ್ನ ಭಕ್ತರಿಗೆ ಪಾರ್ವತಿಗೆ ಆಗ್ತಿದ್ದಾಗ ಅದನ್ನ ಸಹಿಸ್ಕೊಳ್ಲಿಕ್ಕೆ ಇಷ್ಟಪಡ್ಲಿಲ್ಲ. ಅದಲ್ಲದೆ ಇದ್ರ ಕೂಡ ಹೇಳ್ತಾ ಇದ್ದೆ ಹೇಗೆ ಶಿವ ಬೇರೆಯವ್ರಿಗೋಸ್ಕರ ಏನೇ ಮಾಡ್ಲಿಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಒಂದು ಹಾಲದ ಬಗ್ಗೆ ನಾವು ನೋಡಿದ್ವಿ. ಇನ್ನೊಂದು ಸನ್ನಿವೇಶ ಬರುತ್ತೆ ಯಾವಾಗ ಗಂಗೆಯನ್ನ ಈ ಭೂಲೋಕಕ್ಕೆ ಯಾರು ಕರ್ಕೊಂಡ್ ಬಂದಿದ್ದು? ಭಗೀರಥ ಕರ್ಕೊಂಡ್ ಬರ್ತಿದ್ದಾಗೆ ಗಂಗೆ ಹೇಳ್ತಾಳೆ, ನಾನು ಬರ್ತೀನಿ, ಆದ್ರೆ ನನ್ನ ರಭಸ ಎಷ್ಟಿದೆ ಅಂತಂದ್ರೆ ಅದನ್ನ ತಡೆಯೋರು ಯಾರಾದ್ರೂ ಆಗ್ಬೇಕು, ಇಲ್ಲ ಅಂತಂದ್ರೆ ಈ ಭೂಮಿನೇ ಇದಾಗತ್ತೆ ಅಂತ. ಸೊ ಆ ಸಮಯದಲ್ಲಿ ಭಗೀರಥ ಮುಂದೆ ಹೋಗ್ತಾ ಇರ್ತಾನೆ. ಯಾರದನ್ನ ಇದ್ ಮಾಡೋದು, ತಡೆ ಹಿಡಿಬೇಕಲ್ಲ ಯಾರಾದ್ರು. ತಕ್ಷಣ ಶಿವ ಹೇಳ್ತಾನೆ, ಸರಿ ನಾನು ಅದನ್ನ ತಡೆ ಹಿಡಿತೀನಿ. ಸೊ ಆ ಸಂದರ್ಭದಲ್ಲಿ ಕೂಡ ನಾವು ನೋಡ್ತೀವಿ ಹೇಗೆ ಗಂಗೆ ಬರ್ತಿದ್ದಾಗೆ ಶಿವ ತನ್ನ ಜಟದಿಂದ ಅವನದನ್ನ ಹಿಡಿದು ಸುತ್ತಾಕ್ಬಿಡ್ತಾನೆ. ಅದಾದ ನಂತರ ಗಂಗೆಗೆ ಹೋಗ್ಲಿಕ್ಕೆ ಜಾಗ ಇರೋದಿಲ್ಲ. ಅವಾಗ ಭಗೀರಥ, ಅಯ್ಯೋ ದಯವಿಟ್ಟು ನಾನು ಅಲ್ಲಿಂದ ಗಂಗೆ ಕರ್ಕೊ ಬಂದಿರದೆ ನನ್ನ ಎಲ್ಲ ಇವ್ರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ, ಈಗ ಆಕೆ ಬರ್ಲಿಲ್ಲ ಅಂತಂದ್ರೆ ಏನು ಆಗೋದಿಲ್ಲ, ದಯವಿಟ್ಟು ಕಳಿಸಿ ಅಂದಾಗ ಅವಾಗ ಸಣ್ಣದಾಗಿ ಬಿಡ್ತಾನೆ. ಅದರಿಂದ ಅವನಿಗೆ ಹೆಸರು ಬರುತ್ತೆ ಗಂಗಾಧರ. ಗಂಗೆಯನ್ನು ಯಾರು ಧರಿಸಿದಾನೋ ಅವನು ಗಂಗಾಧರ. ಅದಲ್ಲದೆ ಯಾವುದೇ ನಾವು ತೀರ್ಥಕ್ಷೇತ್ರಕ್ಕೆ ಹೋದ್ರು ಕೂಡ ಪ್ರತಿಯೊಂದು ತೀರ್ಥಕ್ಷೇತ್ರದಲ್ಲಿ ಶಿವ ಇದ್ದೇ ಇರ್ತಾನೆ. ಯಾಕೆಂದ್ರೆ ಅವನು ಪ್ರತಿಯೊಂದು ಕ್ಷೇತ್ರದ ರಕ್ಷಣೆಯನ್ನ ಮಾಡ್ತಾನೆ. ಅದಕ್ಕೆ ಕ್ಷೇತ್ರ ಪಾಲಕ ಅಂತ ಕೂಡ ಬರುತ್ತೆ. ನಾವು ವೃಂದಾವನಕ್ಕೆ ಹೋಗ್ಲಿ, ಯಾವುದೇ ದೇಶ ಎಲ್ಲೇ ಹೋಗ್ಲಿ, ಅಲ್ಲಿ ಕ್ಷೇತ್ರ ಪಾಲಕನಾಗಿ ಅವನು ಯಾರು ಆ ತೀರ್ಥಕ್ಷೇತ್ರಕ್ಕೆ ಭಗವಂತನ ಭಕ್ತಿಗೋಸ್ಕರ ಬರಬೇಕು, ಬೇರೆ ಯಾವುದೇ ಮನೋಭಾವನೆಯಿಂದ ಬಂದ್ರೆ ಅಂತವ್ರನ್ನ ಬರೀ ಆ ಜಾಗದಲ್ಲಿ ಇರ್ತಾರೆ, ಆದ್ರೆ ಆ ತೀರ್ಥ ಕ್ಷೇತ್ರದಲ್ಲಿ ಇರೋದಿಲ್ಲ. ಅವರು ಆ ಕ್ಷೇತ್ರದಲ್ಲಿ ಇರ್ತಾರೆ. ಆ ತೀರ್ಥ ಸ್ಥಾನದ ಒಂದು ಮಹಿಮೆ ಅಥವಾ ಅದನ್ನ ಅವರು ಅರ್ಥಕೊಳ್ಳಿಕ್ಕಾಗ್ಲಿ ಅಥವಾ ಅದನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ದಿಲ್ ಬಿ ಆನ್ ದ ಧಾಮ್ ಬಟ್ ನಾಟ್ ಇನ್ ದ ಧಾಮ್. ಅಲ್ಲಿ ಹೋದ್ರು ಕೂಡ, ತೀರ್ಥಕ್ಷೇತ್ರಕ್ಕೆ ಹೋದ್ರು ಕೂಡ, ಇಲ್ಲಿ ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ, ಇಲ್ಲೆಲ್ಲ ತುಂಬಾ ಗಲೀಜಿದೆ, ಇಲ್ಲಿ ನೋಡಿ ಸೀನರಿ ಚೆನ್ನಾಗಿದೆ, ಬರೀ ಅದನ್ನ ನೋಡ್ತಾರೆ ಬಿಟ್ರೆ ಅಲ್ಲಿ ಇದು ಭಗವಂತ ಲೀಲೆ ಮಾಡಿರೋ ಸ್ಥಳ, ಅಥವಾ ಇಲ್ಲಿ ಇದೆಲ್ಲ ಆಗಿದೆ, ಅಥವಾ ಇಲ್ಲಿ ನೋಡಿ ಇಲ್ಲಿ ಕಸ ಇದೆಲ್ಲ ಬಿದ್ದಿರ್ಬೋದು, ಆದ್ರೂ ಕೂಡ ಇದು ತುಂಬಾ ಪವಿತ್ರವಾದದ್ದು. ಗಂಗೆಯಲ್ಲಿ ಪೂರ್ತಿ ಎಷ್ಟೇ ಕೊಳೆ ಇರ್ಲಿ, ಆದ್ರೂ ಇದು ತುಂಬಾ ಭಗವಂತನ ಪಾದದಿಂದ ಬಂದಿರುವಂತ ಒಂದು ಇದು ತೀರ್ಥ ಅಂತ ನೋಡ್ಲಿಕ್ಕೆ ಆ ಒಂದು ಇದು ಬರುತ್ತೆ. ಅಕಸ್ಮಾತ್ ಶಿವನ ಆಶೀರ್ವಾದ ಇಲ್ಲ ಅಂದ್ರೆ ಅಲ್ಲಿ ಹೋಗಿ ಬರೀ ಇದೇನಿದೆ ಧೂಳಿದೆ, ನೀರ್ ಅದು ಮುಟ್ಬಾರ್ದು, ಬಿಸ್ತರಿ ನೀರೇ ಕುಡಿಬೇಕು, ಅದನ್ನ ಟಚ್ ಮಾಡ್ಬೇಡಿ, ಆ ರೀತಿಯೆಲ್ಲ ಮನೋಭಾವನೆ ಬರುತ್ತೆ. ಸೊ ಅದಕ್ಕೆ ಕ್ಷೇತ್ರ ಪಾಲಕನಾಗಿ ಶಿವ ಅಲ್ಲಿ ಪ್ರತಿಯೊಂದು ಇದ್ರಲ್ಲೂ ಇದ್ ಮಾಡ್ತಾನೆ. ಅದನ್ನೇ ಶಿವನಿಗೂ ಕೂಡ ಭಗವಂತನ ಲೀಲೆಗಳಲ್ಲಿ ಭಾಗವಹಿಸ್ಲಿಕ್ಕೆ ತುಂಬಾ ಆಸಕ್ತಿ ಇದೆ. ಅದಕ್ಕೋಸ್ಕರ ವೃಂದಾವನದಲ್ಲೂ ಕೂಡ ಚಕಲೇಶ್ವರ ಗೋಪೇಶ್ವರ ಮಹಾದೇವನಾಗಿ ನೆಲೆಸಿದ್ದಾನೆ.
ಹಾ ಅದನ್ನೇ ಶಿವ ಇನ್ನೊಂದು ಏನು ಅಂದ್ರೆ ಶಿವನಿಗೆ ಇನ್ನೊಂದು ಹೆಸರು ಧೀರ ಅಂತ ಕರೀತಾರೆ. ಯಾರು ತನ್ನ ಜಯ ಶ್ರೀ ಶ್ರೀ ರಾಧಾ ವಿನೋದ್ ಜಿ ಕಿ, ಶ್ರೀ ಶ್ರೀ ಜಗನ್ನಾಥ ಬಲದೇವ್ ಸುಬ್ರಹ್ಮಣ್ಯ ಮಹಾರಾಣಿ ಕಿ, ಶ್ರೀ ನಿತ್ಯಾನಂದ ನಟವರ್ಗ ಗೌರ ಸುಂದರ್ ಕಿ. ತನ್ನ ಇಂದ್ರಿಯವನ್ನ ನಿಗ್ರಹದಲ್ಲಿ ಇಟ್ಕೊಂಡಿರೋದು. ಎರಡು ಪ್ರಸಂಗ ಕೂಡ ಬರುತ್ತೆ. ಯಾವಾಗ ಚಿತ್ರಕೇತು ಆ ಗಂಧರ್ವನ ಆದ್ಮೇಲೆ ಅವನು ಹೋಗ್ತಾ ಇರೋ ಒಂದ್ಸಲ ನೋಡ್ತಾನೆ, ಶಿವ ಪಾರ್ವತಿಯನ್ನ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ವೈರಾಗಿಗಳಿಗೆ ವೈರಾಗ್ಯದ ಬಗ್ಗೆ ಹೇಳ್ತಾ ಇರ್ತಾನೆ. ಇದೊಂದ್ ರೀತಿ ವಿಪರ್ಯಾಸ, ಒಂದ್ ರೀತಿಲಿ ಏನಂದ್ರೆ ಆಪೋಸಿಟ್ ಇದು. ಆದ್ರೆ ಅದನ್ನು ನೋಡಿ ಚಿತ್ರಕೇತು ಎರಡು ರೀತಿಯಾಗಿ ನಗುತ್ತಾನೆ. ಒಂದು, ಅಲ್ಲ ಇದನ್ನ ಬೇರೆಯವ್ರು ನೋಡಿದ್ರೆ ಹೇಗ್ ತಗೋಬಹುದು ಅಂತ. ಇನ್ನೊಂದು, ಇದನ್ನ ಶಿವ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಅವನು ಇದ್ ಮಾಡ್ತಾನೆ. ಅದನ್ನ ನೋಡಿ ಪಾರ್ವತಿ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಪಾರ್ವತಿ ಶಾಪ ಕೊಟ್ಟು ಬಿಡ್ತಾಳೆ ಆ ಚಿತ್ರಕೇತುಗೆ. ಅದರಿಂದ ಚಿತ್ರಕೇತು ವೃತ್ರಾಸುರನಾಗ್ತಾನೆ. ಆದ್ರೆ ಶಿವ ಅದನ್ನ ನೋಡಿ ಪಾರ್ವತಿಗೆ ಹೇಳ್ತಾನೆ, ನಾರಾಯಣ ಪರ ಸರ್ವೇ ನಕುತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶು ಅಪಿತುಲ್ಯಾರ್ಥ ದರ್ಶನಂ. ಯಾವಾಗ ಪಾರ್ವತಿ ಶಾಪ ಕೊಡ್ತಿದ್ದಾಗೆ ಚಿತ್ರಕೇತುಗೆ ಸಂಕರ್ಷಣನ ದರ್ಶನ ಆಗಿರುತ್ತೆ. ಹಾಗಾಗಿ ಅವನು ಯಾವುದೇ ರೀತಿಯಾಗಿ ಅವನು ಅದನ್ನ ಏನಂತಾರೆ ಹಿ ಡಸಂಟ್ ರಿಯಾಕ್ಟ್ ಅಥವಾ ಪ್ರತಿಕ್ರಿಯಿಸೋದಿಲ್ಲ. ಸೊ ಅದನ್ನು ನೋಡಿ ಶಿವ ಹೇಳ್ತಾನೆ, ನೋಡಿ ನಾರಾಯಣನ ಭಕ್ತರು ಈ ರೀತಿ ಅವ್ರಿಗೆ ಏನೇ ಬಂದ್ರು ಸ್ವರ್ಗ ಅಪವರ್ಗ ನರಕೇಶು ಅಪಿತುಲ್ಯಾರ್ಥ ದರ್ಶನ, ಅದನ್ನ ಅವ್ರು ಯಾವುದೇ ಇದಾಗಿ ನೋಡೋದಿಲ್ಲ, ಅವ್ರಿಗೆಲ್ಲದೂ ಸಮವಾಗಿ ನೋಡ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಅದಲ್ಲದೆ ಪಾರ್ವತಿ ಕೂಡ ಶಿವನ ಪಕ್ಕದಲ್ಲಿದ್ದರೂ ಕೂಡ ಶಿವನ ಒಂದು ಧ್ಯಾನವನ್ನ ಆಕೆ ಯಾವುದೇ ರೀತಿಯಾಗಿ ಏನಂತಾರೆ ಭಂಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತನ ಒಂದು ಅವನನ್ನ ಗುಣಗಾನ ಮಾಡ್ಲಿಕ್ಕೆ ಶಿವ ಯಾವುದೇ ರೀತಿಯ ಯಾವುದೇ ಒಂದು ಸರಕು ಕೂಡ ಬೇಕಾದ್ರೂ ಹೋಗ್ತಾನೆ. ಅದಕ್ಕೆ ಒಂದು ಉದಾಹರಣೆ ಬರುತ್ತೆ. ಯಾವಾಗ ಭಗವಂತ ಮೋಹಿನಿ ರೂಪವನ್ನ ತೋರಿಸ್ತಾನೋ ಸಮುದ್ರ ಮಂಥನ ಲೀಲೆ ಆದ್ಮೇಲೆ, ಆ ಸಮುದ್ರ ಮಂಥನ ಲೀಲೆ ಆದ್ಮೇಲೆ ಆ ಮೋಹಿನಿ ರೂಪವನ್ನ ಶಿವ ನೋಡಿರೋದಿಲ್ಲ. ಅದನ್ನು ನೋಡಿ ಶಿವನಿಗೆ ಮೋಹಿನಿ ರೂಪ ನೋಡೋ ಆಸೆ ಆಗತ್ತೆ. ಸ್ವಾಮಿ ನನಗೆ ತೋರ್ಸಕ್ಕಾಗತ್ತಾ? ಭಗವಂತ ಹೇಳ್ತಾನೆ, ನೋಡು ನೀನು ಅದನ್ನ ನೋಡಿ ಮತ್ತೆ ನೀನು ಮೋಹಿತನಾಗಿ ಬಿಡ್ತೀಯ, ಬೇಡ. ಇಲ್ಲ ಆದ್ರೂ ನೋಡ್ಬೇಕು ಸರಿ ಅಂತ ತೋರಿಸಿದ್ರೆ ಭಗವಂತನ ಮೋಹಿನಿ ರೂಪವನ್ನು ನೋಡ್ತಿದ್ದಾಗೆ ಶಿವ ಮೋಹಿತನಾಗಿ, ಅವನು ಧೀರ ಆದ್ರೂ ಕೂಡ ಅವನು ಭಗವಂತನಿಗೆ ಅವನ ಸೌಂದರ್ಯಕ್ಕೆ ಮೋಹಗೊಂಡು ಅವನ ಹಿಂದೆ ಮೋಹಿನಿ ಮೂರ್ತಿಯ ಹಿಂದೆ ಹೋಗ್ತಾನೆ. ಮೋಹಿನಿ ಮೂರ್ತಿ ಅದಕ್ಕೋಸ್ಕರ ಬೇಕು ಅಂತ ಅಂದ್ಬಿಟ್ಟು ಎಲ್ಲಿ ಶಿವನ ಭಕ್ತಿರ್ತಾರೋ ಆ ಏನಂತಾರೆ ಆಶ್ರಮಗಳ ಮಧ್ಯದಲ್ಲೇ ಓಡೋಗ್ತಾಳೆ ಶಿವ. ಆಕೆ ಮೋಹಿನಿ ಮೂರ್ತಿಯಿಂದ ಓಡೋಗ್ತಾಳೆ. ಆದ್ರೆ ಅದಾದ ನಂತರ ಶಿವ ಅದರಿಂದ ವ್ಯಥೆ ಪಡೋದಿಲ್ಲ. ಶಿವ, ನಾನು ಈ ಲೀಲೆಯಿಂದ ಹೇಗೆ ನನ್ನ ಸ್ವಾಮಿ ಭಗವಂತನ ಒಂದು ಏನು ಅವನ ಶಕ್ತಿ ಅಥವಾ ಅವನ ಸೌಂದರ್ಯ ಎಷ್ಟಿದೆ ಅಂತಂದ್ರೆ ನನ್ನಂತ ಧೀರ ಕೂಡ ಮೋಹಿತನಾಗಬಹುದು ಅಂತ ಈ ಲೀಲೆ ತೋರಿಸ್ಕೊಡುತ್ತೆ ಅಂತ ಅವನು ಅದರಿಂದ ನಾನು ಭಗವಂತನ ಒಂದು ಏನಂತಾರೆ ಐ ಬಿಕೇಮ್ ಎನ್ ಇನ್ಸ್ಟ್ರೂಮೆಂಟ್, ನಾನೊಂದು ಸಾಧನ, ಅದೇ ಅವನ ಒಂದು ಗುಣಗಾನ ಮಾಡ್ಲಿಕ್ಕೆ ಅಂತ ಭಾವಿಸ್ತಾನೆ. ಅದು ಶಿವನ ಮನೋಭಾವನೆ. ಅದನ್ನೇ ಇವರ ಒಂದು ಆದರ್ಶ ಏನಂತಾರೆ ಕುಟುಂಬ ಇದು ನೋಡಿದ್ರೆ ಎಲ್ಲದೂ ಆಪೋಸಿಟ್. ಶಿವನ ವಾಹನ ಏನು? ನಂದಿ. ದುರ್ಗಿ ವಾಹನ ಸಿಂಹ. ಮತ್ತೆ ಗಣೇಶನ ವಾಹನ ಇಲಿ. ಮತ್ತೆ ಕಾರ್ತಿಕೇಯನ ವಾಹನ ನವಿಲು. ಶಿವನ ದೇಹದ ಮೇಲೆ ಹಾವಿದೆ. ಎಲ್ಲದು ನೋಡಿ, ಇಲಿ ನೋಡ್ತಿದ್ದಾಗೆ ಹಾವೇನ್ ಮಾಡುತ್ತೆ? ಕ್ಯಾಚ್ ಮಾಡಕ್ ಹೋಗುತ್ತೆ. ಅದೇ ನವಿಲು ಹಾವು ನೋಡ್ತಿದ್ದಾಗೆ ಹಾವು ಹಿಡಿಯಕ್ ಹೋಗುತ್ತೆ. ಅದೇ ಸಿಂಹ ಹಸು ನೋಡ್ತಿದ್ದಾಗೆ ಅದನ್ನ ಇದ್ ಮಾಡಕ್ ಹೋಗುತ್ತೆ. ಆದ್ರೂ ಒಂದಕ್ಕೊಂದಕ್ಕೆ ಏನಂದ್ರೆ ಆಪೋಸಿಟ್ ಎಲಿಮೆಂಟ್ಸ್, ವಿರುದ್ಧವಾದ ಇದು. ಆದ್ರೆ ಇಲ್ಲಿ ಪೂರ್ತಿ ಕುಟುಂಬದಲ್ಲಿ ಸೆಂಟರ್ ಯಾರು? ಶಿವ. ಹಾಗಾಗಿ ಅವನಿಗೋಸ್ಕರ ಎಲ್ಲರೂ ಹೊಂದಾಣಿಕೆಯಿಂದ ಇರ್ತಾರೆ. ಸೊ ಅದೇ ರೀತಿಯಾಗಿ ಯಾವಾಗ ಯಾವುದೇ ಒಂದು ಮನೆಯಲ್ಲಾಗ್ಲಿ, ಯಾವುದೇ ಒಂದು ಕುಟುಂಬದಲ್ಲಾಗ್ಲಿ, ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಾಗ್ಲಿ, ಅಥವಾ ಯಾವುದೇ ಒಂದು ದೇಶದಲ್ಲಾಗ್ಲಿ, ಯಾವುದೇ ಒಂದು ಜಗತ್ತಿನಲ್ಲಾಗ್ಲಿ, ಯಾವಾಗ ಎಲ್ಲರ ಒಂದು ಕೇಂದ್ರ ಬಿದ್ದು ಭಗವಂತನಾಗಿರ್ತಾನೋ ಅವಾಗ ಬೇರೆ ಬೇರೆ ಮನದಲ್ಲಿ ಬೇರೆ ಬೇರೆ
ಏನಂತಾರೆ ಭೇದಗಳಿರ್ಬೋದು, ಭಿನ್ನಾಭಿಪ್ರಾಯಗಳಿರ್ಬೋದು. ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದನ್ನ ಸಮನ್ವಯಿಸ್ಕೊಂಡು ಮತ್ತೆ ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಅಂತಂದ್ರೆ ಹೇಗೆ ಒಂದು ಕೆರೆಯಲ್ಲಿ ನಾವು ಕಲ್ಲನ್ನು ಹಾಕುವಾಗ 5 ಕಡೆ ಕಲ್ಲು ಹಾಕಿದ್ರೆ ಏನಾಗುತ್ತೆ, ಅದರಿಂದ ಬರುವಂತ ಒಂದು ಏನು ಅಲೆಗಳಿದೆಯಲ್ಲ ಒಂದಕ್ಕೊಂದಕ್ಕೆ ಹೊಡ್ಕೊಂಡು ಅದು ನಾಶವಾಗಿ ಹೋಗುತ್ತೆ. ಅದೇ ಕಲ್ಲನ್ನ ಒಂದೇ ಜಾಗದಲ್ಲಿ ಹಾಕ್ತಾ ಹೋದ್ರೆ ಅಲೆಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ಯಾವಾಗ ನಮ್ಮ ಕೇಂದ್ರ ಬಿಂದು ಭಗವಂತನಾಗಿರ್ತಾನೋ ಅವಾಗ ಅಲ್ಲಿ ಸಂತೋಷವಾಗಿ ಎಲ್ಲರೂ ಕೂಡ ಏನೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಒಟ್ಟಿಗೆ ಇರ್ಬೋದು. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ನಾವ್ ಯಾವಾಗ ಎಲ್ಲರೂ ಯೂನಿವರ್ಸಲ್ ಬ್ರದರ್ಹುಡ್ ಸಹಬಾಂಧತ್ವ ಬೇಕು ಅಂತ ಎಲ್ಲರೂ ಇದ್ ನೋಡ್ತಾರೆ. ಆದ್ರೆ ಸಹಬಾಂಧತ್ವ ಆಗ್ಬೇಕು, ಅದು ಮನೋಭಾವನೆ ಬರ್ಬೇಕು ಅಂದ್ರೆ ಎಲ್ಲರೂ ಒಬ್ಬನ್ನ ನಮ್ಮ ತಂದೆ ಅಂತ ಒಪ್ಕೊಳ್ಬೇಕು. ಯಾವಾಗ ಅದಾಗುತ್ತೋ ಅವಾಗ ಮಾತ್ರ ಸಾಧ್ಯ. ವೆನ್ ಓನ್ಲಿ ಯೂನಿವರ್ಸಲ್ ಫಾದರ್ಹುಡ್ ಇಸ್ ದೇರ್, ಯೂನಿವರ್ಸಲ್ ಬ್ರದರ್ಹುಡ್ ಕ್ಯಾನ್ ಬಿ ದೇರ್. ಸೊ ಯುನೈಟೆಡ್ ನೇಷನ್ ಏನಿದೆಯಲ್ಲ ಅದನ್ನ ಮಾಡ್ಬೇಕು ಅಂತ ಹೋಗ್ತಾ ಇದೆ. ಆದ್ರೆ ಹೇಗೆ ಇನ್ನು ಜಾಸ್ತಿ ವಿಭಜನೆಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ರು ಶ್ರೀಲ ಪ್ರಭುಪಾದರು. ಇದನ್ನು ಕೂಡ ನಾವು ನೋಡಿದ್ವಿ, ಹೇಗೆ ನಿರಂತರವಾಗಿ ಇದ್ ಮಾಡ್ತಾ ಇರ್ತಾನೆ. ಅದಲ್ಲೇ ಶಿವನಿಗೆ ಭಗವಂತನ ಮಹಾಪ್ರಸಾದ ಪಡಿಲಿಕ್ಕೂ ಕೂಡ ತುಂಬಾ ಆಸಕ್ತಿ. ಇದನ್ನ ನೀವು ತುಂಬಾ ಸಲ ಕೇಳಿರ್ಬೋದು. ಹೇಗೆ ನಾರನಿಗೆ ಆ ಆಸೆ ಆಯ್ತು, ನಾರದ ಅದನ್ನ ತಗೊಳ್ತಿದ್ದಾಗೆ ಸಂತೋಷದಿಂದ ನಾರದ ಮುನಿ ಭಜಯ ವೀಣಾರಾಧಿಕ ರಮಣ ನಾಮೆ, ಭಗವಂತನ ನಾಮಸ್ಮರಣೆ ಮಾಡ್ತಾ ಬರ್ತಾನೆ. ಅಲ್ಲಿ ಬಂದ್ರೆ ಶಿವ ಕೈಲಾಸದಲ್ಲಿ ನೋಡಿ ನಾರದ ಯಾಕೆ ಇಷ್ಟೊಂದು ಖುಷಿಯಾಗಿದೆ ಅಂತ ಅಂದಾಗ, ನನಗೆ ಭಗವಂತನ ಮಹಾಪ್ರಸಾದ ಸಿಕ್ತು ಮಹಾ ಅಂತ ಹೇಳ್ತಾನೆ. ಆದ್ರೆ ನನಗೆ ನನಗೆ ಸಿಕ್ಕದಾಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಾನು ತಗೋಬಿಟ್ಟೆ. ಸ್ವಲ್ಪನಾದ್ರೂ ಇರ್ಬೇಕಲ್ಲ ಅಂದಾಗ ಉಗ್ರಿನ ಮಧ್ಯದಲ್ಲಿ ಒಂದ್ ಚೂರೇ ಚೂರು ಇರುತ್ತೆ. ಅದನ್ನ ನೋಡ್ತಿದ್ದಾಗೆ ಶಿವ ತಗೊಂಡು ಅದನ್ನ ಸೇವಿಸಿ ತಕ್ಷಣ ತಾಂಡವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಂತೆ ಖುಷಿಯಾಗಿ. ಆ ತಾಂಡವ ನೃತ್ಯ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾಗೆ ಪಾರ್ವತಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಲ್ಲ, ಈಗ ಇದು ಪ್ರಳಯದ ಸಮಯ ಅಲ್ಲ, ಆದ್ರೂ ಯಾಕೆ ಭಗವಂತ ಶಿವ ತಾಂಡವ ಮಾಡ್ತಾ ಇರೋದಂತ ಅದನ್ನ ನೋಡಿ ತಕ್ಷಣ ಆಕೆ ಬಂದು ತಡಿತಾಳೆ, ಸ್ವಾಮಿ ಇನ್ನೂ ಟೈಮ್ ಆಗಿಲ್ಲ, ಇದಕ್ಕೆ ಇನ್ನೂ ಸಮಯ ಇದೆ ಅಂತ. ಅವಾಗ ಯಾಕೆ ಇಷ್ಟು ಖುಷಿ ಆಗಿದ್ರ ಅಂತ ಅಂದಾಗ, ನನಗೆ ಭಗವಂತನ ಮಹಾಪ್ರಸಾದ ಸಿಕ್ತು. ಸರಿ, ನಾನ್ ನಿಮ್ಮ ಅರ್ಧಾಂಗಿನಿ, ನನಗೆ ಇಲ್ಲಿ ಅರ್ಧ. ಅಯ್ಯೋ, ನಂಗೆ ಸಿಕ್ಕಿದ್ ಖುಷಿಲಿ ನಾನು ಅದನ್ನ ಯಾರ ಬಗ್ಗೆನೂ ಚಿಂತೆ ಮಾಡ್ಲಿಲ್ಲ ನಾನು ತಗೋಬಿಟ್ಟೆ. ಆಕೆಗೆ ತುಂಬಾ ಬೇಜಾರಾಗುತ್ತೆ. ಅವಾಗ ಸ್ವಾಮಿ, ನನಗೆ ನೀವು ಮಹಾಪ್ರಸಾದ ನಿಮ್ ಎಲ್ಲ ಭಕ್ತರಿಗೂ ಸಿಕ್ತು, ನನಗ್ ಸಿಗ್ಲಿಲ್ಲ ಅಂತ ವ್ಯಥೆ ಪಡ್ತಿರುವಾಗ ಭಗವಂತ ಹೇಳ್ತಾನೆ, ನೋಡು, ನೀನು ಜಗನ್ನಾಥಪುರಿಯಲ್ಲಿ ವಿಮಲಾದೇವಿ ಆಗಿರ್ತೀಯ. ನನಗೆ ಮೊದಲು ಅರ್ಪಣೆ ಆಗ್ತಿದ್ದಾಗೆ ನೇರವಾಗಿ ನಿನ್ನ ಹತ್ರಕ್ಕೆ ಬರುತ್ತೆ ಸಂಪೂರ್ಣ ಮಹಾಪ್ರಸಾದ ಅಂತ. ಈಗಲೂ ಕೂಡ ಅದು ಜಗನ್ನಾಥಪುರಿಗೆ ಹೋದ್ರೆ ಮೊದಲು ಭಗವಂತನಿಗೆ ಅರ್ಪಣೆ ಆಗ್ತಿದ್ದಾಗೆ ಅದು ನೇರವಾಗಿ ವಿಮಲಾದೇವಿಗೆ ಹೋಗಿ ಅದಾದ್ಮೇಲೆ ಬೇರೆಯವ್ರಿಗೆಲ್ಲರಿಗೂ ವಿತರಣೆ ಆಗುತ್ತೆ. ಶಿವ ಪ್ರಚೇತರಿಗೂ ಕೂಡ ಅವನು ರುದ್ರಗೀತೆಯನ್ನ ಕೊಡ್ತಾನೆ. ಅದು ಭಾಗವತದಲ್ಲಿ ಕೂಡ ಬರುತ್ತೆ. ಅದನ್ನ ನಾವು ಯಾವುದೇ ಒಂದು ಶಿವನನ್ನು ನೋಡ್ತಿದ್ದಾಗೆ ನಾವು ಅವನ ಅನುಕರಣೆ ಮಾಡಬಾರ್ದು, ಇಮಿಟೇಟ್ ಮಾಡಬಾರ್ದು, ಆದ್ರೆ ಅನುಸರಿಸ್ಬೇಕು. ಅವನು ಕೊಟ್ಟಿರುವಂತ ಒಂದು ಏನಂದ್ರೆ ಇನ್ಸ್ಟ್ರಕ್ಷನ್ಸ್ ನ ಫಾಲೋ ಮಾಡ್ಬೇಕು. ಶಿವ ಯಾಕೆಂದ್ರೆ ತುಂಬಾ ಜನ ಕೆಲವರು ಶಿವ ಇದನ್ನೆಲ್ಲ ಕುಡಿತಾನೆ ಅಂತ ಅಂದ್ಬಿಟ್ಟು ಅವರು ಭಾಂಗ್ ಆಗ್ಲಿ ಅಥವಾ ಶಿವನ ಭಕ್ತರು ಅಂತ ಅಂದ್ಬಿಟ್ಟು ನಾವು ತಗೋತೀವಿ ಅಂತೆಲ್ಲ ಚರಸ್ ಅದೆಲ್ಲ ತಗೋತೀವಿ ಅಂತ ತಗೋತಾರೆ. ಇಲ್ಲ, ಶಿವ ಅದನ್ನ ಯಾವತ್ತು ಸೇವಿಸೋದಿಲ್ಲ. ಅವನ ಹೆಸರಲ್ಲಿ ಬೇರೆಯವ್ರು ಸೇವನೆ ಮಾಡ್ಬೋದು, ಆದ್ರೆ ಶಿವ ಯಾವತ್ತು ಅದನ್ನ ಇದ್ ಮಾಡೋದಿಲ್ಲ. ಆ ರೀತಿ ಮಾಡ್ಬೇಕು ಅಂತ ಅಂದಾಗೆ ಅಂದ್ರೆ ಶಿವ ವಿಷವನ್ನ ಕುಡ್ದ ಹಾಗೆ ಮೊದ್ಲು ನಾವು ವಿಷ ಕುಡಿಬೇಕಲ್ಲ, ಅದನ್ನ ಯಾರು ಕುಡಿಯೋದಿಲ್ಲ. ಸೊ ಹಾಗಾಗಿ ನಾವ್ ಯಾವತ್ತು ಅನುಕರಣೆಯನ್ನ ಮಾಡಬಾರ್ದು, ಅನುಸರಿಸ್ಬೇಕು. ಶಿವ ಕೊಟ್ಟಿರೋಂತ ಒಂದು ಏನು ಅವನ ಜೀವನದಲ್ಲಿ ಅವನು ಏನನ್ನು ತೋರ್ಸ್ಕೊಂಡಿಯಾನೋ ಅದನ್ನು ನಾವು ಪಾಲಿಸ್ಬೇಕು. ಹಾಗೆ ನಾವು ಶಿವನ ಹತ್ರ ಏನು ಕೇಳ್ಬೇಕು ಅಂದ್ರೆ, ನಿನಗೆ ಯಾವುದು ನಿಜವಾದ ಬೆಲೆಯುಳ್ಳಂತ ವಸ್ತು ಯಾವುದಿದೆ ಅದನ್ನ ಕೊಡುವಂತ ಕೇಳ್ಬೇಕು. ಬೇರೆ ಈ ಲೌಕಿಕವಾದ ವಸ್ತುಗಳ ಬಗ್ಗೆ ನಾವು ಜಾಸ್ತಿ ಅವನನ್ನ ಕೇಳಬಾರ್ದು. ಅವಾಗ ಶಿವ ತನಗೆ ತುಂಬಾ ಇಷ್ಟವಾದಂತ ಒಂದು ಏನು ವಸ್ತು ಇದೆಯೋ ಅದು ಭಗವಂತನ ಭಕ್ತಿಯನ್ನ ಕೊಡ್ತಾನೆ. ಅದಕ್ಕೆ ಅನೇಕ ಚಂಡಿದಾಸನ ಬಗ್ಗೆ ಕೂಡ ಬರುತ್ತೆ, ಬೇರೆ ಅನೇಕ ಉದಾಹರಣೆಗಳು ಕೂಡ ಬರುತ್ತೆ. ಅದನ್ನೇ ಜಗನ್ನಾಥಪುರಿ ಪಕ್ಕ ಭುವನೇಶ್ವರದಲ್ಲಿ ಅಲ್ಲಿ ಕೂಡ
ಆ ಜಾಗದಲ್ಲಿ ಶಿವ ಪಾರ್ವತಿಗೆ ನಿರಂತರವಾಗಿ ಶ್ರೀಮದ್ ಭಾಗವತವನ್ನ ಅವನು ಆ ಏನಂತಾರೆ, he keeps reciting or narrating ಶ್ರೀಮದ್ ಭಾಗವತಂ ಟು ಮದರ್ ಸತಿ. ಸೊ ಹಾಗಾಗಿ ಆ ಶಿವ ನಿರಂತರವಾಗಿ ಭಗವಂತನ ಒಂದು ಧ್ಯಾನದಲ್ಲಿ ಸಂತೋಷವನ್ನು ಪಡ್ತಾನೆ. ಸೊ ಹಾಗಾಗಿ ಈ ರೀತಿಯಾದ ಒಂದು ಶಿವರಾತ್ರಿ ದಿನ ನಾವು ಕೂಡ ಶಿವನ ಹತ್ರ ಕೇಳ್ಬೇಕು. ಒಂದು ಆಚಾರ್ಯರು ಒಂದು ಹಾಡಿನಲ್ಲಿ ಬರೀತಾರೆ, ಕೃಷ್ಣ ಸೇ ತುಮಾರ ಕೃಷ್ಣದೀತೆ ಪರ ತುಮಾರ ಶಕತಿ ಆಚೆ ಅಂತ. ವೈಷ್ಣವರಲ್ಲಿ ನೋಡು, ಕೃಷ್ಣ ನಿನ್ನವನು, ಕೃಷ್ಣನ ಕೊಡ್ಲಿಕ್ಕೆ ನಿನಗೆ ಮಾತ್ರ ಸಾಧ್ಯ, ದಯವಿಟ್ಟು ನೀನು ನನಗೆ ಕೃಷ್ಣನ ಕೊಡು ಅಂತ ಕೇಳ್ತಾರೆ. ಓಹೋ ವೈಷ್ಣವ ಠಾಕೂರ್ ದಯಾರ ಸಾಗರ್, ನೀನು ದಯೆಯ ಸಾಗರ, ನಾನು ಏನನ್ನ ಕೇಳ್ತೀನಿ ಅಂದ್ರೆ ನೀನು ಕೃಷ್ಣನನ್ನ ನನಗೆ ಕೊಡು, ಯಾಕೆಂದ್ರೆ ನಿನ್ನ ಹತ್ರ ಕೃಷ್ಣ ಇದೆ. ಯಾರಾದ್ರೂ ಭಿಕ್ಷಕ ಇನ್ನೊಬ್ಬ ಭಿಕ್ಷಕನಿಗೆ ಏನಾದ್ರು ಭಿಕ್ಷೆ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಕೊಟ್ಟರು ಕೂಡ ₹1 ₹2 ಅಥವಾ ಅವನ ಹತ್ರ ಕೊಡ್ಬೋದು. ಆದ್ರೆ ಯಾರ ಹತ್ರ ತುಂಬಾ ಶ್ರೀಮಂತ ವ್ಯಕ್ತಿ ಇದ್ರೆ ಅವನ ಹತ್ರ ಆ ಒಂದು ಭಿಕ್ಷೆ ಕೊಡ್ಲಿಕ್ಕೆ ಅವನ ಹತ್ರ ಒಂದು ಸಾಮರ್ಥ್ಯ ಇದೆ. ಸೊ ಹಾಗಾಗಿ ನಮ್ಮ ಹತ್ರ ಭಕ್ತಿಯಲ್ಲಿ ಏನೂ ಇಲ್ಲ, ಆದ್ರೆ ನಾವು ಶಿವನ ಹತ್ರ ಸಂಪೂರ್ಣ ಇದಿದೆ. ಅದಕ್ಕೋಸ್ಕರ ಅವನ ಹತ್ರ ಈ ಶಿವರಾತ್ರಿಯ ಸಂದರ್ಭದಲ್ಲಿ ನಾವು ಕೇಳ್ಬೇಕು, ನಿನಗೆ ಏನು ತುಂಬಾ ಪ್ರಿಯವಾದದ್ದು ಅದನ್ನ ಕೊಡು ಅಂತ ಕೇಳ್ಬೇಕು ಹೊರತು ಈ ಲೌಕಿಕವಾದ ವಸ್ತುಗಳನ್ನ ಕೇಳಬಾರ್ದು. ಸೊ ಇವತ್ತು ನಾವು ಶಿವನ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಜಸ್ಟ್ ರೀಕ್ಯಾಪ್, ಹೇಗೆ ಅವನು ವೈಷ್ಣವರಲ್ಲಿ ತುಂಬಾ ಶ್ರೇಷ್ಠ ಅಂತ ನೋಡಿದ್ವಿ. ಶಿವ ಮತ್ತೆ ವಿಷ್ಣುವಿನ ಅವರಿಬ್ಬರ ಮಧ್ಯೆ ಏನು ಭೇದ ಅಂತ ನೋಡಿದ್ವಿ. ಹೇಗೆ ಶಿವ ವಿಷ್ಣುವಿನ ದೃಷ್ಟಿ ಅಂತ ಕೂಡ ನೋಡಿದ್ವಿ. ಅದಾದ್ಮೇಲೆ ಅವನ ಕರುಣೆಯನ್ನ ಕೂಡ ನೋಡಿದ್ವಿ. ಹೇಗೆ ಅವನು ಈ ಭೂತ ಪೇದ ಪಿಶಾಚಿಗಳು ಎಲ್ಲರೂ ಯಾರು ಬೇಡ ಅಂತಾರೋ ಅಂತವ್ರಿಗೆ ಅವನು ಆಶ್ರಯವನ್ನು ಕೊಟ್ಟು ಅವರು ಉದ್ಧಾರವನ್ನು ಮಾಡ್ತಾರೆ ಅಂತ ನೋಡಿದ್ವಿ. ಅಲ್ಲದೆ ಪರರ ಹಿತಕ್ಕೋಸ್ಕರ ಅವನು ಎಷ್ಟೊಂದು ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ. ತನಗೇನೇ ಆದ್ರೂ ಸರಿ ಆ ಹಾಲಲ್ಲ ವಿಷವನ್ನ ಅವನು ಸ್ವೀಕರಿಸ್ತಾನೆ, ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ. ಅವನು ಆಶುತೋಷ ಕೂಡ ತುಂಬಾ ಬೇಗ ಒಲಿತಾನೆ. ಹಾಗೆ ಅವನು ಬೇಗ ಒಲಿಯೋದ್ರಿಂದ ನಾವು ಅವನು ಒಲಿತಾನೆ ಅಂದ್ಬಿಟ್ಟು ನಾವು ಈ ಲೌಕಿಕ ವಸ್ತುಗಳ ಮಾತ್ರ ಕೇಳಬಾರ್ದು. ನಾನು 16 ಸೋಮವಾರ ಮಾಡ್ತೀನಿ, ಅದರಿಂದ ನನಗೆ ಎಲ್ಲ ಒಳ್ಳೇದಾಗ್ಲಪ್ಪ, ಬರೀ ಅಥವಾ ಕೆಲಸ ಸಿಗ್ಲಿ ಅಥವಾ ಇನ್ನೇನೋ ಒಳ್ಳೆ ಗಂಡ ಸಿಗ್ಲಿ, ಹೆಂಡತಿ ಸಿಗ್ಲಿ ಅಥವಾ ಇನ್ನೇನೋ ಆಗ್ಬೇಕು ಅಂತ ಅದು ಕೇಳಿದ್ರೆ ಅದು ಕೊಟ್ಬಿಡ್ತಾನೆ. ಆದ್ರೆ ನಿಜವಾದ ಇದನ್ನ ನಮಗ್ ಸಿಗೋದಿಲ್ಲ. ಆ ಚಿಂತಾಮಣಿಯ ಒಂದು ಇದು ಕೇಳಿದ್ವಿ ಅಲ್ವಾ, ಆ ಚಿಂತಾಮಣಿಯನ್ನು ಇಟ್ಕೊಂಡು ಅವನಿಗೆ ಚಿನ್ನ ಸಿಗ್ತಾ ಇತ್ತು, ಆದ್ರೆ ನಿಜವಾದ ಇದು ಸಿಗ್ತಾ ಇರಲಿಲ್ಲ. ಆದ್ಮೇಲೆ ಅವನು ವೈರಾಗ್ಯ ಮನೆಯನ್ನ ಮಾಡಿ ಮನೆಯನ್ನು ಕೂಡ ದಾನ ಕೊಟ್ಬಿಡ್ತಾನೆ, ಅದನ್ನು ನೋಡಿದ್ವಿ. ಅಲ್ಲೇ ಹೇಗೆ ಶಿವನಲ್ಲಿ ಯಾವುದೇ ರೀತಿಯಾದ ಅಹಂಕಾರ ಇಲ್ಲ ಅಂತ ಕೂಡ ನೋಡಿದ್ವಿ. ದಕ್ಷ ಯಜ್ಞದಿಂದ ಅವನು ಧೀರ ಕೂಡ, ಹೇಗೆ ಚಿತ್ರಕೇತು ಪ್ರಸಂಗದಲ್ಲಿ ಪಾರ್ವತಿ ಕೋಪಗೊಂಡ್ರು ಕೂಡ ಆತ ಯಾವುದೇ ಒಂದು ರೀತಿಯಾಗಿ ಅವನು ಡಿಸ್ಟರ್ಬ್ ಆಗೋದಿಲ್ಲ. ಅದನ್ನೇ ಆದರ್ಶ ಕುಟುಂಬ ಹೇಗಿದೆ, ಎಲ್ಲರೂ ವೈರತ್ವ ಇದ್ರು ಕೂಡ ಅಲ್ಲಿ ಏನು ಇದಾಗೋದಿಲ್ಲ ಅಂತ ನೋಡಿದ್ವಿ. ಅದನ್ನೇ ನಿರಂತರವಾಗಿ ಭಗವಂತನ ನಾಮಸ್ಮರಣೆಯಲ್ಲಿ ಶ್ರೀರಾಮ ರಾಮ ರಾಮೇತಿ ಅಂತ ಅವನು ರುಚಿಸ್ತಾನೆ, ಅದನ್ನು ಕೂಡ ನೋಡಿದ್ವಿ. ಮಹಾಪ್ರಸಾದ ಹೇಗೆ ಆತ ಇಷ್ಟಪಡ್ತಾನೆ ಅಂತ ಕೂಡ ನೋಡಿದ್ವಿ. ಅದಲ್ದೇ ಪ್ರಚೇತರಿಗೂ ಕೂಡ ಅವನು ಹೇಗೆ ಇದನ್ನ ರುದ್ರಗೀತೆಯನ್ನ ಕೊಡ್ತಾನೆ ಅಂತ ಕೂಡ ನೋಡಿದ್ವಿ. ನಾವು ಅವನು ಮಾಡಿದ್ರು ಅಂತ ಅವನನ್ನ ಅನುಕರಣೆ ಮಾಡಬಾರ್ದು, ಅನುಸರಣೆ ಮಾಡ್ಬೇಕು, ಅನುಸರಿಸ್ಬೇಕು ಅಂತ ನೋಡಿದ್ವಿ. ಅದೇ ನಾವು ಭಕ್ತಿಯನ್ನ ಕೇಳ್ಬೇಕು ಶಿವನಲ್ಲಿ, ಬೇರೆ ಏನನ್ನು ಕೇಳಬಾರ್ದು ಅಂತ ನಾವು ಇವತ್ತು ಚರ್ಚೆ ಮಾಡಿದ್ವಿ. ಇವತ್ತು ಈ ಒಂದು ಸಂದರ್ಭದಲ್ಲಿ ಶಿವನ ಬಗ್ಗೆ, ಶಿವನನ್ನ ಸ್ಮರಿಸ್ಕೊಂಡು ಸ್ವಲ್ಪ ಸಮಯ ಅವನ ಒಂದು ಗುಣಗಳ ಬಗ್ಗೆ ಮಾತಾಡ್ಲಿಕ್ಕೆ ಈ ಅವಕಾಶಕ್ಕೆ ತುಂಬಾ ತುಂಬಾ ಋಣಿಯಾಗಿರ್ತೀನಿ. ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗೇನಾದ್ರು ಪ್ರಶ್ನೆ ಅಥವಾ ಅನಿಸಿಕೆ ಇದ್ರೆ ಹಂಚ್ಕೋಬಹುದು. ಹರಿಹರರಿಗೆ ಭೇದ ಭಾವ ಇಲ್ಲ, ಶಿವ ಮತ್ತು ವಿಷ್ಣು ಎರಡು ಒಂದೇ ಅಂತ ಕೆಲವರು ವಾದ ಮಾಡ್ತಾರೆ. ಮತ್ತೆ ಕೆಲವೊಂದು ಶಿವ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ತುಳಸಿ ಇಟ್ಟು ಅರ್ಚನೆ ಮಾಡ್ತಾರೆ. ಇದು ಸರಿನಾ ತಪ್ಪು? ಶಾಸ್ತ್ರ ಇದನ್ನ ಯಾವ ರೀತಿ ಹೇಳುತ್ತೆ ಪ್ರಭುಜಿ? ಅವ್ರು ಹೇಳ್ತಾರೆ ವಿಷ್ಣುನು ಒಂದೇ ಶಿವನು ಒಂದೇ, ಆ ದೃಷ್ಟಿಯನ್ನು ಇಟ್ಕೊಂಡ್ಬಿಟ್ಟು ತುಳಸಿ ಪೂಜೆ ಮಾಡೋದು ಅದು ಶಾಸ್ತ್ರದಲ್ಲಿ ಇದೆ, ಶಿವಪುರಾಣದಲ್ಲಿ ಇದೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು? ನಾನು ಶಿವಪುರಾಣ ಓದಿಲ್ಲ, ಸೊ ಹಾಗಾಗಿ ನಂಗೆ ಶಿವಪುರಾಣದಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಾನೇನು ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಜನರಲಿ ತುಳಸಿಯನ್ನ ವಿಷ್ಣುವಿಗೆ, ವಿಷ್ಣು ತತ್ವಕ್ಕೆ ಅರ್ಪಿಸ್ತಾರೆ, ಶಿವನಿಗೆ ಬಿಲ್ವಪತ್ರೆ, ಎಲ್ಲರಿಗೂ ಅವರವರ ಇದಿದೆ. ಸೊ ಹಾಗಾಗಿ ಅದನ್ನ ಅರ್ಪಿಸಿದ್ರೆ ಶ್ರೇಷ್ಠಕರ. ಸೊ
ಜನ್ಮಾತ್ಮನು ಕೂಡ ತುಳಸಿಯನ್ನೇ ಇಟ್ಟು ವರ್ಷಿಪ್ ಮಾಡ್ತಾರೆ ಎಲ್ಲ ಕಡೆ ಸಾಮಾನ್ಯವಾಗಿ. ಹನುಮಾನ್ಗೂ ಕೂಡ ಇಡ್ತಾರೆ. ಹೇಳಿದ್ರೆ ಅವರು ಏನೋ ಬೇರೆ ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ ಅವರ ಪೂಜಾರಿಗಳು. ಆದ್ರೆ ಜನರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರದ ಯಾವ್ದ್ರಿಂದ ಅವ್ರನ್ನ ಪೂಜೆ ಮಾಡ್ಬೇಕು ಅಂತ ಕೂಡ ಶಾಸ್ತ್ರದಲ್ಲಿದೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನಮ್ಗೆ ಶಾಸ್ತ್ರ ಸಂಪೂರ್ಣವಾಗಿ ಗೊತ್ತಿಲ್ದೇನೆ ಇದ್ದಾಗ ಕೆಲವೊಂದ್ಸಲ ನಮ್ಗೆ ಹೇಗ್ ಅನ್ಸುತ್ತೋ ಅದನ್ನ ಫಾಲೋ ಮಾಡ್ಬೋದು, ಅಥವಾ ಓ ಏನೋ ಒಂದು ಬೇರೆಯವ್ರು ಮಾಡಿ ನೋಡಿದ್ದು ಅದು ಆ ರೀತಿ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಆದಷ್ಟು ತಿಳ್ಕೊಂಡು ಮಾಡೋದು ಒಳ್ಳೇದು. ತಪ್ಪು, ನಮ್ ಶಾಸ್ತ್ರ ಪ್ರಕಾರ ತಪ್ಪು ಮಾಡ್ತಾ ಇರೋದು. ತುಳಸಿ ಯಾವ್ದು? ಇಟ್ಟು ವರ್ಷಿಪ್ ಮಾಡ್ತಾ ಇರೋದು ತಪ್ಪು. ಹಾ, ಅದ ತುಳಸಿ ಮಾಡಬಾರ್ದು ಅಂತಿದೆ. ಆದ್ರೆ ಬೇರೆ ಪುರಾಣ, ಶಿವಪುರಾಣ ಅಥವಾ ಬೇರೆ ಪುರಾಣದಲ್ಲಿ ಏನ್ ಹೇಳಿದೋ ಅದ್ ನನಗೆ ಗೊತ್ತಿಲ್ಲ. ಮತ್ತೆ ಇವ್ ನಾಗಬಾಬಾ ಅವರೆಲ್ಲ ಇದ್ದಾರಲ್ಲ, ಅವರೆಲ್ಲ ನೀವು ಹೇಳಿದ ಅನುಕರಣೆ ಮಾಡ್ಬಾರ್ದಂತಲ್ಲ, ಅವರೆಲ್ಲ ತುಂಬಾ ತಪಸ್ ಮಾಡಿ ಎಲ್ಲ ಮಾಡಿದ್ರು ಕೂಡ ಒಂದು ತುಂಬಾ ಇಂದ್ರಿಯ ಅಂದ್ರೆ ಗಾಂಜಾ ಸೇದು ಇದೆಲ್ಲ ಮಾಡ್ತಾರೆ. ಅದು ಕೂಡ ತಪ್ಪಲ್ವಾ ಪ್ರಭುಜಿ? ಅದಕ್ಕೆ ಹೇಳಿದ್ದು ಅದನ್ನ ಮಾಡಬಾರ್ದು ಅಂತ ಶಾಸ್ತ್ರದ ನಾವು ಅನುಕರಣೆ ಮಾಡ್ಬಾರ್ದು, ಅನುಸರಿಸ್ಬೇಕು. ಯಾಕಂದ್ರೆ ಅದು ಹೌದು, ಅದನ್ನ ಮಾಡಿದಿಂದ ಯಾವುದೇ ಅದನ್ನ ಸೇವನೆ ಮಾಡೋದ್ರಿಂದ ಆಧ್ಯಾತ್ಮಿಕ ಇದು ಯಾವುದು ಸಿಗೋದಿಲ್ಲ. ಅವರು ತಪಸ್ಸು ಮಾಡಿ ಅದರಿಂದ ಶಕ್ತಿ ಸಿಗ್ಬೋದು, ಬರೀ ಇದರಿಂದ ಅವರ ಶಕ್ತಿ ಅಥವಾ ಏನು ಇದು ಸಿಗೋದಿಲ್ಲ. ಸೊ ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ಹ, ಅದು ನನಗೆ ಕೇಳಿದೀನಿ, ಅದ್ರ ಬಗ್ಗೆ ಜ್ಞಾಪಕ ಇಲ್ಲ. ಬಟ್ ಬೇಸಿಕಲಿ ಅದೇನು ಅಂದ್ರೆ ಅಲ್ಲಿ ಆ ಭುವನೇಶ್ವರದಲ್ಲಿ ಅಲ್ಲಿ ಒಂದ್ಸಲ ಪಾರ್ವತಿ ಮತ್ತೆ ಶಿವ ಕೂತಿರ್ತಾರೆ. ಪಾರ್ವತಿಗೆ ಭಗವಂತನ ಬಗ್ಗೆ ಕೇಳಲಿಕ್ಕೆ ಆಸೆ ಆಗುತ್ತೆ. ಅವಾಗ ಶಿವ ಹೇಳ್ತಾನೆ, ಇದು ಒಂದ್ ರೀತಿಯಾದ ಗೌಪ್ಯವಾದ ಇದು, ಅದನ್ನ ಎಲ್ಲರೂ ಇರೋವಾಗ ಹೇಳಕ್ ಆಗೋದಿಲ್ಲ ಅಂದಾಗ ಆಕೆ ಸರಿ ಅಂತ ಹೇಳ್ತಾಳೆ. ಕೇಳ್ತಾ ಇರುವಾಗ ಕೇಳ್ತಾ ಆಕೆ ಸ್ವಲ್ಪ ತೂಕಡಿಕೆ ಬರುತ್ತೆ. ತೂಕಡಿಕೆ ಬಂದಾಗ ಆಕೆ ತೂಕಡಿಸ್ತಾ ಇರ್ತಾಳೆ. ಆದ್ರೂ ಕೂಡ ಶಿವ ಹೇಳಿರ್ತಾನೆ, ನಾನು ಹೇಳ್ತಾ ಇರ್ತೀನಿ ಅವಾಗ ಮಧ್ಯದಲ್ಲಿ ನೀನು ಹ್ಞೂ ಹ್ಞೂ ಅನ್ಬೇಕು, ಇಲ್ಲ ನಂಗೆ ಗೊತ್ತಾಗಲ್ಲ ಅಂತ. ಸರಿ ಅಂತ ನೋಡಿದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಆಕೆ ತೂಕಡಿಸ್ತಾ ಇರ್ತಾಳೆ, ಆದ್ರೂ ಹ್ಞೂ 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 ಅಂತ ಬರ್ತಾ ಇರ್ತೆ. ಯಾರು ಅಂತ ನೋಡಿದ್ರೆ ಅಲ್ಲೊಂದು ಗಿಳಿ ಕೂತಿರುತ್ತೆ. ಆ ಗಿಳಿ ಹ್ಞೂ ಹ್ಞೂ ಅಂತಿರುತ್ತೆ. ಆಮೇಲೆ ತಕ್ಷಣ ಶಿವಂಗೆ ಇದ್ಯಾರಿದು ಅಂತ ಕೋಪಗೊಂಡು ಅವನು ಅದರಿಂದ ಇದ್ ಮಾಡಿದಾಗ ಆ ಗಿಳಿ ಹೋಗಿ ಆ ವೇದವ್ಯಾಸರ ಪತ್ನಿಯ ಗರ್ಭಕ್ಕೆ ಹೋಗುತ್ತೆ. ಆಕೆ ಪರೀಕ್ಷಿತನಾಗಿ ಬರ್ತಾನೆ. ಅದು ಏನೋ ಶುಕ ಮತ್ತೆ ಸಾರಿ, ಅದು ಇದಿಷ್ಟು ಗೊತ್ತು, ಡೀಟೇಲ್ ಜ್ಞಾಪಕ ಇಲ್ಲ. ಹ್ಮ್ ತುಂಬ ಧನ್ಯವಾದಗಳು. ಹರೇ ಕೃಷ್ಣ. ಹರೇ